ಮನುಷ್ಯರು ಹುಟ್ಟುತ್ತಾರೆ ಸಾಯ್ತಾರೆ, ಆದ್ರೆ ಆ ಹುಟ್ಟು ಸಾವುಗಳಿಗೆ ಸಾಕ್ಷಿಯಾಗಿ ನಿಲ್ತಾ ಶಾಶ್ವತವಾಗಿರೋದು ಈ ಭೂಮಿ, ಈ ಪ್ರಕೃತಿ. ನಾವು ಹುಟ್ಟೋಕ್ ಮುಂಚೆನೂ ಇದ್ದ, ನಾವು ಸತ್ತ ಮೇಲೂ ಇರೋ ಈ ಭೂಮಿಯ ಒಡೆತನಕ್ಕೋಸ್ಕರ ಅದೆಷ್ಟೋ ದೊಡ್ಡ ದೊಡ್ಡ ಯುದ್ಧಗಳೇ ನಡೆದೋಗಿದೆ. ರಾಜ್ಯಕ್ಕೋಸ್ಕರ, ಗಡಿಗೋಸ್ಕರ ಮಾಡೋ ಹೊಡೆದಾಟ ಬಿಡಿ, ಆದ್ರೆ ಒಂದಿಷ್ಟು ಎಕರೆಗಟ್ಟಲೆ ಆಸ್ತಿಗೋಸ್ಕರ ಕೊಲೆಗಳೇ ನಡೆದು ಹೋಗುತ್ತೆ. ಮಣ್ಣಿನ ಆಸೆಗೆ ಬಿದ್ದು ಒಂದು ಜೀವನ ಮಣ್ಣಾಗಿಸಿದ ದುರಂತ ಕಥೆನ ನಾವಿವತ್ತು ಕ್ರೈಮ್ ಫೈಲ್ ನಲ್ಲಿ ನಿಮಗೆ ಹೇಳ್ತಾ ಇದ್ದೀವಿ. ಮಾರ್ಚ್ 19, 2013 ಮಂಗಳವಾರ ಸಂಜೆ 7:30 ಗಂಟೆ, ಗಂಧನಹಳ್ಳಿ, KR ನಗರ, ಮೈಸೂರು ತಾಲೂಕು. ಮಾರ್ಚ್ 20, 2013 ಬೆಳಿಗ್ಗೆ 7 ಗಂಟೆ. ಹಾಗೆ ಬಿಡ್ರೆ, ಅಯ್ಯೋ ಶಿವನೇ, ಯಾರ ಕೊಂಡಾಕ್ತಿದಾರಲ್ಲಪ್ಪ. ಇಲ್ಲಿ ಕೊಲೆಯಾಗಿ ಬಿದ್ದಿರೋ ಮನುಷ್ಯನ ಹೆಸರು ನಾಗೇಗೌಡ, KR ನಗರದ ಗಂಧನಹಳ್ಳಿ ಗ್ರಾಮದವರು. ಯಾರಿಗೂ ಯಾವತ್ತೂ ಕೇಡು ಬಯಸಿದಂತ ಮನುಷ್ಯ. ಇಂಥ ವ್ಯಕ್ತಿ ಕೊಲೆಯಾಗಿದ್ದಾದ್ರೂ ಯಾಕೆ? ಅಮ್ಮ ಅಮ್ಮ, ಏನ್ ಮಗ ಇಷ್ಟೊಂದು ಖುಷಿಯಾಗಿದ್ಯಾ? ನಿಮ್ದೊಳ್ಳೆ ಕಥೆ ಆಯ್ತಲ್ಲ, ಖುಷಿಯಾಗಿರೋಕ್ಕೂ ಕಾರಣ ಬೇಕೇನೆ. ಕಾರಣ ಇದೆಯಪ್ಪ, ನಾನು SSLC ನಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೀನಿ. ಹೌದಾ ಮಗ, ನಿನ್ ಬೈಕ್ ಸಕ್ಕರೆ ತತ್ತಿ ನೀರು. ಹಬ್ಬದ ಅಡಿಗೆ ಮಾಡು, ನನ್ನ ಮಗಳು ಫಸ್ಟ್ ಕ್ಲಾಸ್ ಬಂದವಳೆ. ಆಯ್ತು ಬಿಡು, ನಿನ್ ಬುದ್ಧಿ ಗೊತ್ತಿಲ್ವಾ ನಂಗೆ? ಸಣ್ಣ ಪುಟ್ಟು ಸಿಕ್ಕಿದ್ರೆ ಸಾಕು, ಜನನ್ ಸೇರ್ಸೋದು, ಹಬ್ಬದ ಅಡಿಗೆ ಮಾಡೋದು, ಬಡ್ಸೋದು. ನಿನ್ ಮಗಳ ವಿಷಯ ಅಂದ್ರಂತೂ ಕೇಳದೆ ಬೇಡ. ರಾಣಿ ರಾಣಿ ಕಡೆ ನನ್ನ ಮಗಳು. ಹೌದೌದು, ನಿಮ್ ಆಸ್ತಿಗೆಲ್ಲ ಇವಳೊಬ್ಳೆ ಮಾರಾಣಿ. ಮಗ, ನೀನ್ ಹುಟ್ಲಿ ಅಂತ ನಾವ್ ಎಷ್ಟೆಷ್ಟು ದೇವ್ರಿಗೆ ಹರಕೆ ಹೊತ್ತಿದ್ವಿ ಗೊತ್ತಾ? ಮದ್ವೆ ಆಗಿ 15 ವರ್ಷ ಆದ್ಮೇಲೆ ನೀನ್ ಹುಟ್ದೆ ಕಣ್ ಮಗಳೇ. ಅದ್ಕೆಯ ನಿಮ್ಮ ಅಪ್ಪಯ್ಯಂಗೆ ನೀನಂದ್ರೆ ಪ್ರಾಣ. ಮತ್ ನಿಂಗೆ? ನಂಗೂ ಅಷ್ಟೇ ಕಣವ, ನಿನ್ನ ಬಿಟ್ರೆ ಇನ್ಯಾರವ್ರೆ? ಅಪ್ಪಯ್ಯ, ನಾನ್ ಕಾಲೇಜ್ಗೆ ಬೆಂಗಳೂರು ಸೇರ್ಕೋತೀನಿ. ಬೆಂಗಳೂರಿಗೆ ಯಾಕವ? KR ನಗರದಲ್ಲಿ ಅಷ್ಟೊಂದು ಕಾಲೇಜ್ಗಳಿವೆ. ಅದು ಬೇಡ ಆದ್ರೆ ಮೈಸೂರ್ಗೆ ಹೋಗ್ಬೋದಲ್ವಾ? ಇಲ್ಲ ಅಪ್ಪಯ್ಯ, ನಾನ್ ಬೆಂಗಳೂರು ಕಾಲೇಜ್ಗೆ ಹೋಗೋದು. ಬೇಡ ಕಣವ, ನೀನ್ ಒಬ್ಬಳೇ ನಾನು ಅಷ್ಟು ದೂರ ಕಳ್ಸಲ್ಲ. ಆಯ್ತು ಬಿಡು, ನಾನ್ ಕಾಲೇಜ್ಗೆ ಹೋಗಿಲ್ಲ. ಏನ್ ಮಾಡೋದು ಇವಾಗ? ಕಾಲೇಜ್ ಹೋಗಿದ್ರೆ ಒಳ್ಳೇದಾಯ್ತು ಬಿಡೆ. ನನ್ನ ಮಗಳು ನನ್ನ ಕಣ್ಣು ಮುಂದೆ ಇರ್ತಾಳೆ. ಅದೇನೋ ಸರಿ, ಮದ್ವೆ ಆದ್ಮೇಲೆ ಏನ್ ಮಾಡ್ತಿರೋ? ಅಳಿಯನ್ನು ಮನೆಗೆ ಕರ್ಕೊಂಬಂದು ಇಟ್ಕೊಂಡ್ರಾಯ್ತು. ಇಷ್ಟೆಲ್ಲ ಆಸ್ತಿ ಪಾಸ್ತಿ ಯಾರಿಗೇಳು? ಅಳಿಯ ಮಗಳಿಗೆ ಅಲ್ವಾ? ಸರೋಯ್ತು ಬಿಡಿ. ಕಮಲ ಎಂತ ಹುಡುಗಿ ಅಂತಂದ್ರೆ, ತಾನು ಓದ್ದೆ ಮನೇಲಿದ್ರೂ ಪರವಾಗಿಲ್ಲ, ಬೆಂಗಳೂರು ಬಿಟ್ಟು ಬೇರೆ ಊರಲ್ಲಿ ಓದಲ್ಲ ಅಂತ ತೀರ್ಮಾನ ಮಾಡ್ಕೊಂಡು ಕೂತ್ಬಿಡ್ತಾಳೆ. ದಿನ ಕಳೆದ ಹಾಗೆ ಕಮಲಾನ ನೋಡೋದಕ್ಕೆ ವರಗಳು ಬರೋಕ್ ಶುರು ಆಗುತ್ತೆ. ಆ ವರಗಳಲ್ಲಿ ಪಕ್ಕದ ಊರಿನ ಕೆಂಪೇಗೌಡರ ಮಗ ದೊಡ್ಡಗೌಡ ಕೂಡ ಒಬ್ರು. ಕಮಲಿ, ಯಾಕೆ ಹಿಂಗ್ ಮುಖ ಗಂಟಿಟ್ಕೊಂಡು ಕೂತಿದ್ಯಾ? ಸ್ವಲ್ಪ ನಗ್ತಾ ನಗ್ತಾ ಇರ್ಬಾರ್ದಾ? ನೋಡು, ಅವ್ರಗಳೆಲ್ಲ ಬಂದಾಯ್ತು, ನಡಿ ಹೋಗೋಣ, ಹೇಳು. ದೊಡ್ಡಗೌಡ್ರೆ, ನಮ್ಮ ಹುಡುಗ ನಿಮ್ಮ ಹುಡುಗನ ತುಂಬಾ ಇಷ್ಟಪಟ್ಬಿಟ್ಟವನೆ. ಮದುವೆ ಆದ್ರೆ ನಿಮ್ಮ ಹುಡುಗಿ ಕಮ್ಲಿನೇ ಮದುವೆ ಆಗ್ಬೇಕು ಅಂತ ಹಠ ಹಿಡ್ಕೊಂಡ್ಬಿಟ್ಟವನೆ. ಈಗಿನ ಕಾಲದ ಹುಡುಗರು. ಅದು ಅಲ್ಲದೆ ನೀವು ನಾವು ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಪರಿಚಯಸ್ತ್ರೀಯ, ಅಕ್ಕಪಕ್ಕದವ್ರನ್ಯಾರಲ್ವಾ? ಕಂಡ್ ಕೇಳಿರೋ ಕಡೆ ಹುಡುಗಿನ ಕೊಟ್ರೆ ನಿಮ್ಗೂ ನಿರಳ, ನಮಗೂ ಸಂತೋಷ ಅಲ್ವೇ? ಆಗ್ಬೋದು. ಆದ್ರೂ ಒಂದು ಕಂಡೀಷನ್, ನನಗಿರೋಳು ಒಬ್ಳೆ ಮಗಳು, ಅವಳನ್ನ ಬಿಟ್ಟಿರಕ್ಕೆ ನಮ್ಮ ಕೈಲಿ ಆಗಲ್ಲ. ಆದ್ರಿಂದ ಅಳಿಯ ಮಗಳು ಅವಾಗ ಅವಾಗ ಬಂದು ಹೋಗ್ತಾ ಇರ್ಬೇಕು. ಅಯ್ಯೋ, ಅದಕ್ಕೇನಂತೆ?
ಅಳಿಯ ಮಗಳನ್ನ ಇಲ್ಲೇ ನಿಮ್ಮೂರಲ್ಲೇ ಇಟ್ಕೊಂಡ್ಬಿಡಿ. ನೋಡ್ರ, ಒಬ್ರು ಪುರೋಹಿತರನ್ನ ಕಂಡು ಒಂದ್ ಒಳ್ಳೆ ದಿನ ನೋಡಿ ಆದಷ್ಟು ಬೇಗ ಮದುವೆ ಕಾರ್ಯ ಮುಗಿಸ್ಕೊಟ್ಬಿಡಿ. ಆಯ್ತು, ಹೋಗಿ ಬನ್ನಿ. ಆಯ್ತು. ಹುಡುಗ ಲಕ್ಷಣವಾಗವನಲ್ವಾ? ಹೌದು, ಆದ್ರೆ ನಿಮ್ ಮಗಳು ಯಾಕೋ ಗುರ್ರಂತವಳೆ? ಯಾಕಂತೆ? ಅಲ್ಲ ಅಪ್ಪಯ್ಯ, ಅವ್ರಿಗೆ ಒಪ್ಕೆ ಅಂತ ಹೇಳಿ ಕಳ್ಸ್ಬಿಟ್ರಲ್ಲ, ನನ್ನ ಮಾತು ಕೇಳಿದ್ರ ನೀವು? ಇನ್ನನ್ನು ಕೇಳ ಅಂತದ್ ಏನಾಯ್ತವ? ಹುಡುಗ ತುಂಬಾ ಒಳ್ಳೆಯವನು, ಒಳ್ಳೆ ಸಂಬಂಧ, ಅದು ಅಲ್ಲದೆ ನಿನ್ನ ತುಂಬಾ ಇಷ್ಟಪಟ್ಟಂಗ್ ಕಣವ. ಅಪ್ಪಯ್ಯ, ನಾ ಹಳ್ಳಿ ಹುಡ್ಕೊಂಡ್ ಮದ್ವೆ ಹಾಕಿಲ್ಲ, ನಂಗ್ ಬೆಂಗಳೂರು ಹುಡ್ಕೊಂಡ್ ಕೊಟ್ಟು ಮದ್ವೆ ಮಾಡು. ಅಲ್ಲ ಕಣವ, ಬೆಂಗಳೂರಿಗೆ ನೀನ್ ಕೊಟ್ಟು ನಾವೆಂಗವ ನಿಮ್ದಿಗಿರನ? ಕಾಣದಲ್ಲಿರೋ ಸಂಬಂಧ ಹೆಂಗೋ ಏನೋ, ಇವನಾದ್ರೆ ತಲತಲಾಂತರದ ಗೊತ್ತಿರೋ ಸಂಬಂಧ, ಒಳ್ಳೆ ಹುಡುಗ, ಅದು ಅಲ್ಲದೆ ಬೆಂಗಳೂರು ಹುಡುಗ ಬಂದು ನಮ್ ಜಮೀನಾಗೆ ಗೇಮೆ ಮಾಡ್ತಾನ. ಇದಕ್ಕೆಲ್ಲ ದೊಡ್ಡೇಗೌಡನೇ ಲಾಯಕ್ಕು. ನಾನೆಲ್ಲ ಯೋಚನೆ ಮಾಡಿ ತೀರ್ಮಾನ ತಕೊಂಡಿದ್ದೀನಿ, ಸುಮ್ಕೆ ಊಂತ ಒಪ್ಕೋ. ಕಡೆಗೂ ನಾಗೇಗೌಡರು ತಮ್ಮ ಮಗಳು ಕಮಲಾನ ದೊಡ್ಡೇಗೌಡರು ಕೊಟ್ಟು ಮದುವೆ ಮಾಡೋಕೆ ಒಪ್ಪಿಸ್ತಾರೆ. ಮದುವೆಯಾಗಿ ಕಮಲಾಗೆ ಒಂದು ಸುಂದರವಾದ ಗಂಡು ಮಗುನೂ ಆಗುತ್ತೆ. ಆ ಮಗು ನಾಮಕರಣನ ತುಂಬಾ ಅದ್ಧೂರಿಯಿಂದ ಮಾಡ್ತಾರೆ. ಅಕ್ಕಪಕ್ಕದ ಊರಿನವರನ್ನ ಕರೆದು ಊಟ ಹಾಕಿ ಆ ಸಂತೋಷನ ಹಂಚ್ಕೋತಾರೆ. ಗೌಡ್ರೆ, ಅಂತೂ ಮೊಮ್ಮಗನ ನಾಮಕರಣನ ಬಹಳ ಅದ್ದೂರಿಯಾಗಿ ಮಾಡಿದ್ರಿ ಬಿಡಿ. ನಾಗೇಗೌಡನ ಮೊಮ್ಮಗನ ನಾಮಕರಣ ಅಂದ್ರೆ ಸುಮ್ನೆನ ಗೌಡ್ರೆ? ಸುತ್ತ 10 ಊರಿನ ಜನ ನೆನ್ಸ್ಕೋಬೇಕು. ಅದು ಸರಿ ಬಿಡಿ. ನಮ್ಮ ಮೊಮ್ಮಗುಗೆ ಜೀವನನ ಹೆಸರು ಹೇಗಿದೆ? ಇವ್ರಿಗೆ ಆ ಹೆಸರು ಇಷ್ಟ ಆಗ್ಲಿಲ್ಲ ಬಿಡಿ. ಮರಿ ನಾಗೇಗೌಡ ಅಂತ ಹೆಸರು ಇಡ್ಬೇಕು ಅಂತ ಇವ್ರಿಗೆ ಇಷ್ಟ ಇತ್ತು. ಆದ್ರೆ ನಮ್ ಕಮಲಿ ಕೇಳ್ಬೇಕಲ್ಲ, ಏನೋ ಹೊಸ ತರ ಇರ್ಬೇಕು ಹೆಸರು ಅಂತ ಜೀವನ್ ಅಂತ ಇಟ್ಟೋಳೆ. ಹೋಗ್ಲಿ ಬಿಡಿ, ಅವ್ರು ಇಷ್ಟಪಟ್ಟನಾಗ ಯಾವ್ದೋ ಹೆಸರು ಇಟ್ಕೊಂಡವ್ರೆ. ಏನ್ ಹೇಳ್ತೀರಿ ನಾಗೇಗೌಡ್ರೆ? ಓ, ಹೆಸರಿನಾಗ ಏನಾಯ್ತು ಬಿಡಿ, ನಾನ್ ಮಗಳು ಇಷ್ಟಪಟ್ಟಂಗೆ ಆಗಿ. ಮೊಮ್ಮಗದ ಖುಷಿಯಲ್ಲಿ ಬಲ್ ಜೋರಾಗಿ ಅಡಿಗೆ ಮಾಡ್ತಾನೆ ನಾಗೇಗೌಡ. ಇದೇ ನಾಗೇನ ಹೊಸದಾಗಿ ಹೇಳ್ತಾ ಇದೀಯಾ? ದರ್ಬಾರ್ ಮನುಷ್ಯ ಅವನು. 4 ಜನ ಕಣ್ಣಾಗಕ್ಕೆ ಜಿಪ್ಪುಳ ತರ ಮಾಡಿದನಲ್ಲ ಅವನು. ಅಯ್ಯೋ ಚಂದ್ರಣ್ಣ, ಅವನ ಮಗಳ ಮದುವೆಲಿ ಎಂತ ಜನ ಕರೆಸಿದ ಅಂತ ನೋಡಿಲ್ವಾ? ಹಂಗ ಬಿಡಪ್ಪ, ಬೇಕಾದ ಆಸ್ತಿ ಮಕ್ಕಳ ಅಂತ ಕೊರಗ್ತಾ ಇದ್ದ. ಈ ಮಕ್ಕಳಿಗೆ ಗಂಡು ಮಗ ಆಯ್ತು, ಆಸ್ತಿಗೆಲ್ಲ ಅವನ ಹಾಕ್ತಾರ ಆಗ್ತಾನ ಈಗ. ಈಗ ಚೆನ್ನಾಗಿಲ್ಲಿ ಬಿಡಪ್ಪ, ಪುಣ್ಯಾತ್ಮ. ಹೌದು ಬೂರ್ಣ, ನಾಗೇಗೌಡ ಅಂತ ಒಳ್ಳೆ ಮನುಷ್ಯ ಊರಲ್ಲಿ ಯಾರಿದ್ದರು? ಊರಲ್ಲಿ ಮತ್ತು ಅಕ್ಕಪಕ್ಕ ಊರಲ್ಲಿ ನಾಗೇಗೌಡರು ತುಂಬಾ ಒಳ್ಳೆ ಹೆಸರು ಸಂಪಾದಿಸಿರ್ತಾರೆ. ಮಗಳು ಕಮಲಾಗೆ ಗಂಡು ಮಗು ಆಗಿದ್ದಂತೂ ಅವರ ತುಂಬಾ ವರ್ಷಗಳ ಕನಸು. ಮಗಳು ಮನೆಗೆ ಓಡಾಡ್ಕೊಂಡು ಮೊಮ್ಮಗನ ನೋಡ್ಕೊಂಡು ಸಂತೋಷವಾಗಿರ್ತಾರೆ. ಆದ್ರೆ ಅವರ ಸಂತೋಷ ತುಂಬಾ ದಿನ ಉಳಿಯೋದಿಲ್ಲ. ಕಮಲಾ, ಕಮಲಾ, ಯಾರು? ಜಮುನಾ, ನೀನೇನೆ? ಬಾ ಕೂತ್ಕೋ, ಬಾ. ಈ ಹೋಟೆಲ್ ಕುರ್ತೆ ಸಿಕ್ತಿಲ್ಲ ಕಣೆ ನೀನು. ಎಲ್ಲ ನಮ್ಮ ಯಜಮಾನ್ರು ಕೊಡ್ಸಿದ್ದಮ್ಮ, ಮಾಲ್ನಲ್ಲಿ. ಮಾಲ ಹಾಗಂದ್ರೇನೆ? ಅಂದ್ರೆ ಸಿಕ್ಕಾಪಟ್ಟೆ ದೊಡ್ಡ ಅಂಗಡಿ ಕಣೆ. ನಮ್ಮೂರ್ ಕಾಕ ಅಂಗಡಿ ಇಲ್ವಾ, ಅಂತ 1000 ಅಂಗಡಿ ಹಾಕ್ಬೇಕು, ಅಷ್ಟು ದೊಡ್ಡ ಜಾಗ. ತರಕಾರಿಯಿಂದ ಹಿಡಿದು ಫ್ರಿಜ್ಜು, ವಾಷಿಂಗ್ ಮಿಷಿನು, ಬಂಗಾರದವರೆಗೂ ಒಂದೇ ಜಾಗದಲ್ಲಿ ಸಿಗುತ್ತೆ. ಹೌದಾ? ನೀನ್ ಎಲ್ಲಾ ಸಾಮಾನು ಅಲ್ಲೇ ತಗೊಳ್ಳೋದಾ? ಹ್ಞೂ, ಮತ್ತೆ ಅಲ್ಲಿ ಸಿನಿಮಾ ಸ್ಟಾರ್ಗಳು ಬರ್ತಾರೆ ಗೊತ್ತಾ? ಏನು, ನಿಂಗ್ ಸ್ಕೂಟ್ ಓಡ್ಸಕ್ಕೂ ಬರುತ್ತಾ? ಬೆಂಗಳೂರಲ್ಲಿ ಓಡಾಡ್ಬೇಕಂದ್ರೆ ಬಸ್ಸಲ್ಲೆಲ್ಲ ಆಗಲ್ಲಮ್ಮ, ಅದಕ್ಕೆ ಕಲ್ತ್ಕೊಂಡಿದ್ದೀನಿ. ನನ್ನ ಮಗನ ದಿನ ನಾನೇ ಸ್ಕೂಲ್ ಕರ್ಕೊಂಡೋಗಿ ಕರ್ಕೊಂಡು ಬರ್ತೀನಿ. ನೀನು ಬಾರೆ ಒಂದ್ಸರಿ ಬೆಂಗಳೂರಿಗೆ. ಅಯ್ಯೋ ಬಿಡಮ್ಮ, ನಂಗೆಲ್ಲಿದ ಭಾಗ್ಯ. ಅಲ್ಲ ಕಣೆ, ನೀನಂತೂ ಓದ್ ಹಾಳು ಮಾಡ್ಕೊಂಡೆ, ಮಗುನಾದ್ರೂ ಚೆನ್ನಾಗಿ ಓದ್ಸೆ. ನನ್ಗೂ ಅದೇ ಆಸೆ ಕಣೆ, ನನ್ ಮಗ ಬೆಂಗಳೂರಲ್ಲಿ ಓದ್ಬೇಕು ಅಂತ. ಆದ್ರೆ ನಾವ್ ಅಲ್ಲಿ ಬಂದು ಏನ್ ಮಾಡೋದು ಹೇಳು? ನನ್ ಗಂಡ ಅಲ್ಲಿ ಏನ್ ಕೆಲಸ ಮಾಡ್ತಾರೆ? ನೀನ್ ಬಿಡಮ್ಮ, ದೊಡ್ಡ ಮನೆ ರಾಣಿ, ನೀನ್ ಯಾಕೆ ಕೆಲಸ ಮಾಡ್ಬೇಕು ಹೇಳು? ನಾವಾದ್ರೂ ಬೆಂಗಳೂರಲ್ಲಿ ಬಾಡಿಗೆ ಮನೇಲಿ ಇರ್ಬೇಕು. ನೀನ್ ಮನ್ಸು ಮಾಡಿದ್ರೆ ನಿಮ್ಮ ಅಪ್ಪನ ಆಸ್ತಿ ಮಾಡಿಬಿಟ್ಟು ಬೆಂಗಳೂರಲ್ಲಿ 2-3 ಮನೆ ತಗೊಳ್ಬೋದು. ಆ ಮನೆಯಿಂದ ಬರೋ ಬಾಡಿಗೆನೆ ಸಾಕು ನಿಮ್ ಜೀವನಕ್ಕೆ. ನನ್ಗೂ ಆಸೆ ಇದೆ ಕಣೆ, ಆದ್ರೆ ನೋಡೋಣ ಇರು. ನೀವೊಂದ್ಸರಿ ಬೆಂಗಳೂರು ಬಾ, ನಿನ್ಗೆ ಗೊತ್ತಾಗುತ್ತೆ. ಬೆಂಗಳೂರು ಒಂಥರ ಸ್ವರ್ಗ ಕಣೆ. ಈ ಹಳ್ಳಿಲಿ ಏನಿದೆ ಹೇಳು? ನಿನ್ ಮಗನು ನಿನ್ ಗಂಡನು ನಿಮ್ಮ ಅಪ್ಪನ ತರನೇ ಆಗ್ಬೇಕಾ? ನೀನ್ ಎಷ್ಟು ಜಾಣೆ, ಎಷ್ಟು ದಿನ ಅಂತ ಈ ಹಳ್ಳಿಯಲ್ಲಿ ಇರ್ತೀಯ? ನೀನು ಬಾ ಬೆಂಗಳೂರಿಗೆ. ಸರಿ ಕಣೆ, ನನ್ ಬೆಂಗಳೂರು ನೋಡ್ಬೇಕು ಅಂತ ತುಂಬಾನೇ ಆಸೆ. ಕರ್ಕೊಂಡು ಹೋಗ್ತೀಯಾ? ಅದೇನ್ ದೊಡ್ಡ ವಿಷಯ, ನಾಳೆನೇ ಕರ್ಕೊಂಡು ಹೋಗ್ತೀನಿ ಬಾ. ಇದೇನೆ ಏನ್ ಅವತಾರ ನಿಂದು? ಚೆನ್ನಾಗ್ ಕಾಣ್ತೀವನಲ್ಲ?
ನನ್ ಫ್ರೆಂಡ್ ಜಮ್ನ ಜೊತೆ ಬೆಂಗಳೂರಿಗೆ ಹೋಗಿದ್ದೆ. ಅಲ್ಲೇ ಇದನ್ನೆಲ್ಲ ತಗೊಂಡ್ಬಂದಿದ್ದು. ನೀವು ಬೆಂಗಳೂರು ನೋಡಿದೀರಾ? ನೋಡಿದ್ರೆ ಒಂದ್ ಅಡಿಕಿತ ಯಾಕೆ? ಯಾಕಂದ್ರೆ ನನ್ ಫ್ರೆಂಡ್ ಜಮ್ನ ಬೆಂಗಳೂರಲ್ಲೇ ಇರೋದು. ಅವ್ನ್ ಮಗ ಈ ಪುಟ ಇದ್ದಾನೆ. ಏನ್ ಪಟ್ಪಟ ಅಂತ ಇಂಗ್ಲಿಷ್ ಮಾತಾಡ್ತವನೆ. ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಸ್ಕೂಲ್ಗಳು ಇರ್ತವೆ, ಆ ಶಾಲೆಗೆ ಹಾಕಿರ್ತವೆ, ಮಕ್ಕಳು ಹುಷಾರಿರ್ತವೆ. ಅಲ್ವಾ? ನಮ್ ಜೀವನ ಯಾಕೆ ಬೆಂಗಳೂರು ಶಾಲೆಗೆ ಸೇರಿಸ್ಬಾರ್ದು? ಅಲ್ಲಿ ನಿಮ್ ಚಿಕ್ಕಪ್ಪನ ಮನೆ ಆಯ್ತಾ? ಹೋಗ್ಲಿ, ಚಿಕ್ಕಪ್ಪನ ಮನೆ ಯಾಕೆ? ನಾವೇ ಸ್ವಂತ ಮನೆ ಮಾಡ್ಕೊಂಡು ಆಗಕ್ಕಿಲ್ವಾ? ಇದು ಒಳ್ಳೆ ಸರಿ ಆಯ್ತು. ಏನ್ ಬೆಂಗಳೂರಲ್ಲಿ ಮನೆ ಮಾಡಿದ್ರೆ ಹುಡುಗಕ್ಕೆ ಅಂತ ತಿಳ್ಕೊಂಡಿದ್ದೆ ನೀನು? ನಮ್ಮ ಮನೆಯಲ್ಲಿರೋ ಬಚ್ಚಲ ಮನೆ ಜಾಗಕ್ಕೆ 7,000 ರೂಪಾಯಿ ಬಾಡಿಗೆ ಕಟ್ಟಬೇಕು. ನಮ್ ಕೈಲಿ ಇರ್ತದ? ಅದಕ್ಕೆ ಸ್ವಂತ ಮನೆ ಮಾಡ್ಕೊಳುವ. ಹಿಂಗೆ ತಲೆಗೆಲ್ಲ ಕೆಟ್ಟೈತೆ ಹಿಂಗೆ? ನನ್ಗೆ ಯಾಕ್ರಿ ತಲೆ ಕೆಟ್ಟೈತೆ? ಜೀವನ ಒಳ್ಳೆ ಸ್ಕೂಲಿಗೆ ಸೇರಿಸ್ಬೇಕು. ಅವನು ಪಟಪಟ ಅಂತ ಇಂಗ್ಲಿಷಲ್ಲಿ ಮಾತಾಡ್ಬೇಕು. ನಾನು ಸ್ಕೂಟರ್ನಾಗ ಮಾಲ್ಗೆ ಹೋಗಿ ಸಾಮಾನೆಲ್ಲ ಕೊಂಡ್ಕೋಬೇಕು. ಅಷ್ಟೇ ಅಲ್ಲ ರೀ, ಟಿವಿ ಸೀರಿಯಲ್ ಅಲ್ಲಿ ಮಾಡ್ತಾರಲ್ಲ ಅವರು, ಸಿನಿಮಾದವರೆಲ್ಲ ಅಲ್ಲೇ ಬರ್ತಾರಂತೆ. ಅದಕ್ಕೆ ನಾವೇನ್ ಮಾಡೋಣ ಇವಾಗ? ಅದಕ್ಕೆ ನಾನು ಒಂದು ಒಳ್ಳೆ ಉಪಾಯ ಮಾಡಿದೀನಿ. ಅಪ್ಪಯ್ಯನ ಆಸ್ತಿ ಮಾರಿ ಬೆಂಗಳೂರಲ್ಲಿ 3-4 ಸ್ವಂತ ಮನೆ ಕೊಂಡ್ಕೊಳ್ಳೋದು. ಅದರಿಂದ ಬರೋ ಬಾಡಿಗೆ ದುಡ್ಡಲ್ಲಿ ನಾವು ಆರಾಮ ಜೀವನ ನಡೆಸೋದು ಆಯ್ತಪ್ಪ. ಹೌದೌದು, ನಿಮ್ಮಪ್ಪ ಅದಕ್ಕೆ ಒಪ್ಕೊಂಡಂಗೆ ಆ ಕೆಲಸ ಆದಂಗೆ. ನಡಿ ನಡಿ, ಉಣ್ಣಕ್ಕಿತ್ತು ನಡಿ. ಕಮಲಿ, ಕಮಲಿ, ಅದೇಕೆ ಹೆಂಗ್ ಕುತ್ಕೊಂಡಿದೀಯಾ? ಮಲ್ಕ ಇಲ್ವಾ? ರೀ, ನಿಮ್ ಜೊತೆ ನಾನು MG ರೋಡಲ್ಲಿ ಬೈಕಲ್ಲಿ ಹೋಗೋ ತರ ಕನ್ಸ್ ಕಾಣ್ತಾ ಇದ್ದೆ ರೀ. ಬರೀ ಕನ್ಸ್ ಕಾಣೋದಾಯ್ತು. ಅಲ್ಲ, ಹಗಲ್ ಕನ್ಸಲ್ಲಿ ರಾತ್ರಿ ಕನ್ಸಲ್ಲಿ ಬರೀ ಬೆಂಗಳೂರು ಬರ್ತೈತೆ ನಿಂಗೆ. MG ರೋಡಲ್ಲಿ ಹಿಂಗ್ ಹೋಗಿ ಬರೋಕೆ 1,000 ರೂಪಾಯಿ ಖರ್ಚಾಯ್ತದೆ, ಗೊತ್ತಾ ನಿಂಗೆ? ಅದೇನೇ ಆಗ್ಲಿ ರೀ, ನನ್ ಜೀವನದಲ್ಲಿ 1 ವರ್ಷನಾದ್ರೂ ಆತರ ನಾನು ಕಳಿಬೇಕು. ಬರೀ ಕನ್ಸ್ ಕಾಣೋದಾಯ್ತು. ಹೋಗಿ ಮಲಿಕ. ಹಂಗೆ ಬೀಳ್ಸ್ಬಿಟ್ಟಲ್ಲ. ಮಗಳು ಬಂದಿದ್ದಾಳೆ. ಏನೇ ಮಗಳನ್ನ ಯಾರೋ ನಂಟ್ರು ಬಂದಿರೋ ತರ ಹೇಳ್ತಾ ಇದೀಯಾ? ನನಗ್ ಗೊತ್ತಿಲ್ವಾ? ಅವಳು ನಿಮ್ ಹತ್ರ ಏನೋ ಮಾತಾಡ್ಬೇಕು ಅಂತಿದ್ದಾಳೆ. ಏನಂತೆ? ಏನವ? ನನ್ನ ಹತ್ರ ಮಾತಾಡಕ್ಕೆ ಯಾಕವ ಸಂಕೋಚ? ಅಪ್ಪಯ್ಯ, ನಾವ್ ಬೆಂಗಳೂರಿಗೆ ಹೋಗ್ಬೇಕು ಅಂತಿದೀವಿ. ಅಷ್ಟೇನಾ? ಖರ್ಚಿಗೆ ಬೇಕಾದ್ರೆ ನಿಮ್ಮ ಅಮ್ಮನ ಹತ್ರ ದುಡ್ಡು ಇಸ್ಕೊಂಡು ಹೋಗು. ಏನ್ ವಿಶೇಷ? ಅಲ್ಲೇನು ಯಾರ್ದಾರು ಮದ್ವೆನಾ ಇಲ್ಲ ನಾಮಕರಣನ? ಹಾಗೇನಿಲ್ಲ ಅಪ್ಪಯ್ಯ. ಏನ್ ಬೇಕಿತ್ತು? ದುಡ್ಡು ಗಿಡ್ಡ ಬೇಕಾಯ್ತೇನೋ? ಅದು ಅಪ್ಪಯ್ಯ, ನಾವ್ ಸಂಸಾರನ ಅಲ್ಲೇ ಮಾಡ್ಬೇಕು ಅಂತಿದೀವಿ. ಏನ್ ಹೇಳ್ತಾ ಇದ್ದೀಮ್ಮ? ನೀವು ಗಂಡ ರೈತ, ಬೆಂಗಳೂರಿನಲ್ಲಿ ಏನ್ ಕೆಲಸ ಮಾಡ್ತಾನೆ? ಅಲ್ಲಿ ನೀವು ಜೀವನ ಹೆಂಗಮ್ಮ ಮಾಡ್ತೀರಾ? ಅಪ್ಪಯ್ಯ, ಈ ಆಸ್ತಿನೆಲ್ಲ ಮಾರಿ ಬೆಂಗಳೂರಲ್ಲಿ 3-4 ಮನೆ ಕೊಂಡ್ಕೊಂಡ್ರೆ ಅದರಿಂದ ಬರೋ ಬಾಡಿಗೆ ದುಡ್ಡಲ್ಲಿ ಜೀವನ ನಡೆಸ್ಬೋದಂತೆ. ಅದಕ್ಕೆ ನಾನು, ಇವ್ರು, ಪಾಪು ಮತ್ ನೀನು ಅಮ್ಮ ಎಲ್ರು ಬೆಂಗಳೂರಿಗೆ ಹೋಗೋಣ ಅಂತ ಯೋಚನೆ ಮಾಡ್ತಿದ್ದೀನಿ. ಏನ್ ಮಾತು ಅಂತ ಆಡ್ತಿದ್ಯವ? ಹುಟ್ಟಿ ಬೆಳೆದು ಊರು ಬಿಟ್ಟು ಇರೋ ಬರೋ ಆಸ್ತಿ ಎಲ್ಲ ಮಾರಿ ಬೆಂಗಳೂರಿಗೆ ಹೋಗಿ ಸಂಸಾರ ಮಾಡ್ಬೇಕು ಅಂತ ಇದೆಯಾ? ಇಷ್ಟು ದಿನ ಆಸ್ತಿಗೆ ಒಂದು ಗಂಡು ದಿಕ್ಕಿಲ್ಲ ಅಂತ ಕೊರಗ್ತಾ ಇದ್ದೆ. ಮೊಮ್ಮಗ ಹುಟ್ಟಿರೋ ಟೈಮ್ನಲ್ಲಿ ಆಸ್ತಿನೆಲ್ಲ ಮಾರೋ ಯೋಚನೆ ಮಾಡ್ತಾ ಇದೀಯಾ? ಅಪ್ಪಯ್ಯ, ವಿದ್ಯಾಭ್ಯಾಸ ಕೊಡ್ಸಕ್ಕೆ ಬೆಂಗಳೂರೇ ಆಗ್ಬೇಕ. ಅಷ್ಟಕ್ಕೂ ನೀನು ಬೆಂಗಳೂರಿನಲ್ಲೇ ಓದಿಸ್ಬೇಕು ಅಂದ್ರೆ ಯಾವ್ದಾದ್ರು ಒಳ್ಳೆ ಸ್ಕೂಲ್ನಲ್ಲಿ ಓದಿಸು, ಎಷ್ಟು ಬೇಕಾದ್ರೂ ಖರ್ಚಾಗ್ಲಿ. ಅದು ಬಿಟ್ಟು ಇರೋ ಬರೋ ಆಸ್ತಿನೆಲ್ಲ ಮಾರಿ ಬೆಂಗಳೂರಲ್ಲೇ ಸಂಸಾರ ಮಾಡ್ತೀನಿ ಅಂದ್ರೆ ಇದಕ್ಕೆ ನಾನು ಒಪ್ಪಲ್ಲ. ಅಪ್ಪಯ್ಯ, ಅದು ಹಾಗಲ್ಲ ಅಪ್ಪಯ್ಯ. ಹಂಗೂ ಅಲ್ಲ ಹಿಂಗೂ ಅಲ್ಲ, ನಾನು ಬದುಕಿರೋವರೆಗೂ ಈ ವಿಚಾರ ಮತ್ತೆ ಎತ್ತಬೇಡ. ಸತ್ ಮೇಲೆ ಹೆಂಗ್ ಬೇಕಾದ್ರೂ ಮಾಡ್ಕೊಳ್ಳಿ. ಬರ. ಗೌಡ್ರು ಆಸ್ತಿ ಮೇಲೆ ಅವ್ರ ತಮ್ಮನ ಮಕ್ಕಳು ಕಣ್ಣಿರುತ್ತೆ. ಆಗಾಗ ಆ ವಿಚಾರವಾಗಿ ಜಗಳ ಕೂಡ ನಡೀತಾ ಇರುತ್ತೆ. ಆವತ್ತಾಗಿದ್ದು ಹಾಗೆ. ನಾಗೇಗೌಡರ ತಮ್ಮನ ಮಗ ಉಮೇಶ ಗೌಡ್ರ ಮೇಲೆ ಜಗಳಕ್ಕೆ ನಿಲ್ತಾನೆ. ಮಾರ್ಚ್ 19, 2013. ದೊಡ್ಡಪ್ಪ ಯಾರೋ ಬಂದ ಒಳಗೆ? ದೊಡ್ಡಪ್ಪ ಏನ್ರ? ಹೆಂಗ್ ಹೇಳೋದು ದೊಡ್ಡಪ್ಪ, 3ನೇ ಬೋರಲ್ಲೂ ನೀರು ಬರಲಿಲ್ಲ. ಅದಕ್ಕೆ ನಾನೇನ್ ಮಾಡ್ಲಿ? ನಾನೇನ್ ಮಾಡ್ಲಿ ಅಂತಂದ್ರೆ, ನೀರಿರೋ ಜಮೀನ ನೀ ತಗೊಂಡ್ಬಿಟ್ಟು ನೀರಿಲ್ದೇ ಇರೋ ಭಾಗದಲ್ಲಿ ನಮಗೆ ಕೊಟ್ಟಿದ್ಯಾ? ಅದಕ್ಕೆ ನೀರಿಲ್ಲ ಜಮೀನಲ್ಲಿ ಅರ್ಧ ಎಕರೆ ನಮಗೂ ಕೊಟ್ರೆ ನಾವು ಈ ಊರಲ್ಲಿ ಉಸಿರಾಡ್ಕೋತೀವಿ. ಏಯ್, ಆ ಜಮೀನೇ ನಿಮ್ಮ ಅಪ್ಪ ಸಂಪಾದನೆ ಮಾಡಿರೋ ಆಸ್ತಿನೋ? ನಾನು ದುಡಿದು ಕಷ್ಟಪಟ್ಟು ಸಂಪಾದನೆ ಮಾಡಿರೋದು. ಆತನ ಆಸ್ತಿಲಿ ಎಷ್ಟು ಭಾಗ ಬರಬೇಕೋ ಅಷ್ಟು ಭಾಗ ಮಾಡಿ ಕೊಟ್ಟಿದ್ದೀನಲ್ಲ. ಅಷ್ಟಕ್ಕೂ ಆ ಜಮೀನು ನೀರಾವರಿ ಜಮೀನಲ್ಲ, ತಿಳ್ಕೊಳ್ಳಿ. ಇರ್ಬೋದು ದೊಡ್ಡಪ್ಪ, ನಿನಗಿರೋದು ಗಂಡ್ಮಗಳು, ನಾವು ಗಂಡ್ಮಕ್ಳು, ವಂಶ ಬೆಳಗೋರು. ನಿಮ್ಮ ಆಸ್ತಿಯಲ್ಲಿ ನಮ್ಗೊಂದು ಸ್ವಲ್ಪ ಕೊಟ್ರ ನಿಮ್ಮ ಆಸ್ತಿಯನ್ನು ಮುಕ್ಕಾಗಿ ಹೋಗೋದಿಲ್ಲ. ಏಯ್, ನನ್ನ ಮಗಳಿಗೂ ಒಬ್ಬ ಗಂಡು ಮಗ ಅಂತವನೇ ವಾರಿಸ್ತಾರ, ತಿಳ್ಕೊಳ್ಳಿ. ಆದ್ರೆ ಅದು ನಮ್ಮ ವಂಶಕ್ಕೆ ಸೇರಕ್ಕಿಲ್ವಲ್ಲ. ಏಯ್, ಆ ಕತೆ ನೀನು ಬಾಡುವ.
ನನ್ನ ಆಸ್ತಿಲಿ ಒಂದು ಕುಂಟೆ ಸಹಿತ ಕೊಡಲ್ಲ. ಹೋಗ್ತಾ ಇರಿ. ಇದೇ ಕಡೆ ನಿರ್ಧಾರನಾ? ಕಡೆದು ಅದೇ ಮೊದಲೇದು ಅದೇ. ಹೋಗ್ತಾ ಇರ. ಮಗ ಕೊಡಕ್ಕಿಲ್ಲ. ಆಯ್ತು, ನೋಡ್ಕೋತೀನಿ. ಅಡಿಲ್ಲ. ಮಾರ್ಚ್ 20, 2013. ಹಲೋ ಸರ್, ಪೊಲೀಸ್ ಸ್ಟೇಷನ್ ಇದು? ಬಿಡಿ ಜವಾಬಿಡಿ ಜವಾಬಿಡಿ. ಯಾರು ಇದನ್ನ ಮೊದಲು ನೋಡಿದ್ದು? ನಾನೇ ಸರ್ ಮೊದಲು ನೋಡಿದ್ದು. ಏನ್ ನೋಡಿದ್ರಿ? ಕೆರೆ ಕಡೆಗೆ ಹೋಗ್ಬೇಕಾದ್ರು ಯಾರೋ ಮಲಗಿದ್ದಂಗಿತ್ತು. ಬಂದು ನೋಡಿದ್ರೆ ನಾಗೇಗೌಡ್ರು ತಲೆ ಸುತ್ತಿ ಬಿದ್ದಿರ್ಬೇಕಂತ ನೋಡಕ್ ಬಂದೆ ಸರ್. ನೋಡಿದ್ರೆ ಉಸಿರೇ ಆಡ್ತಾ ಇದ್ದಿಲ್ಲ. ಬಾಡಿ ನೋಡಿದ್ರೆ ನಿನ್ನೆ ರಾತ್ರಿಯನ್ನೇ ಪ್ರಾಣ ಹೋದಾಗಿದೆ. ಏನ್ರಿ ಏನೇನಾದ್ರೂ ಊರಲ್ಲಿ ಗಲಾಟೆ ಆಯ್ತಾ? ಹಾಗೇನಿಲ್ಲ ಸರ್, ಹಾಗೇನಾಗಿಲ್ಲ. ಇವ್ರ ಮನೆಯವ್ರು ಯಾರು? ಸರ್, ನನ್ನ ಹೆಸರು ದೊಡ್ಡೇಗೌಡ ಅಂತ. ಇವ್ರು ಅಳಿಯ ಸರ್. ನೋಡಿ, ಬಾಡಿ ನಾವು ಪೋಸ್ಟ್ ಮಾಡಿ ಕಳಿಸ್ಬೇಕಾಗತ್ತೆ. ಅಪ್ಪ ಏನ್ ಸ್ವಲ್ಪ ನೋವನ್ನು ತಡ್ಕೊಳಕ್ಕಾಗಲ್ಲ. ಅವ್ರ ದೇಹನ ಕುಯ್ಯೋದು ಕತೆಗೋದೆಲ್ಲ ಮಾಡ್ಬೇಡಿ ಸರ್. ದೊಡ್ಡೇಗೌಡ್ರೆ, ನಿಮ್ ಹೆಂಡತಿಗೆ ಸ್ವಲ್ಪ ಸಮಾಧಾನ ಮಾಡಿ. ಕೊಲೆ ಕೇಸ್ ಇದು, ಹಾಗೆಲ್ಲ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಬಾಡಿ ಕೊಡಕ್ ಆಗೋದಿಲ್ಲ. ಮೊದಲು ಪೋಸ್ಟ್ ಮಾರ್ಟಮ್ ಆಗ್ಲಿ, ಆಮೇಲೆ ಮುಂದಿನ ಕಾರ್ಯ. ಸರ್, ನಮ್ಮ ಮಾವ ದೇವರಂತ ಮನುಷ್ಯ ಸರ್. ಅವ್ರನ್ನ ಕೊಲೆ ಮಾಡಿದವ್ರು ಮಾತ್ರ ಸುಮ್ಮನೆ ಬಿಡಬಾರ್ದು ಸರ್. ಅದನ್ನ ನೋಡ್ಕೊಳಕ್ಕೆ ನಾವಿದೀವ್ರಿ. ನೀವು ಮೊದಲು ಮುಂದಿನ ಕಾರ್ಯ ನೋಡಿ. ನಾಳೆ ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಿ. ಏನಮ್ಮ, ನಿಮ್ ಪ್ರಕಾರ ನಿಮ್ ಯಜಮಾನ್ರ ಕೊಲೆ ಯಾರು ಮಾಡಿರ್ಬೋದು? ಗೊತ್ತಿಲ್ಲ ಸರ್. ನಮ್ಮ ಯಜಮಾನ್ರು ತುಂಬಾ ಒಳ್ಳೆಯವರು, ಯಾರಿಗೂ ಕೇಡು ಬಯಸಿದವರಲ್ಲ. ಈ ಊರಲ್ಲಿ ಎಲ್ಲರೂ ಅವರನ್ನ ಇಷ್ಟಪಡ್ತಾ ಇದ್ರು. ಸರಿ, ಅವ್ರ ಮನೆಯಿಂದ ಹೊರಡಕ್ ಮುಂಚೆ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳ್ಬೋದ್ರು? ಹೋಗುವಾಗ ಇಂಥ ಕಡೆ ಹೋಗ್ತೀನಿ ಅಂತ ಹೇಳಿ ಹೋಗೋ ಅಭ್ಯಾಸ ಅವ್ರಿಗಿರ್ಲಿಲ್ಲ ಸರ್. ಸಾಮಾನ್ಯವಾಗಿ ನಮ್ಮ ಊರಲ್ಲಿ ಅಥವಾ ಅಕ್ಕಪಕ್ಕದ ಊರಿನಲ್ಲೇ ಓಡಾಡ್ಕೊಂಡಿರೋರು. ಒಂದೊಂದ್ಸಲ ಯಾರ ನಗರಕ್ಕೆ ಹೋಗಿ ಬರೋರು ಅಷ್ಟೇ. ಊಟದ ಸಮಯಕ್ಕೆ ಸರಿಯಾಗಿ ಮನೆಗೆ ಬರೋರು ಸರ್. ಅವತ್ತು ರಾತ್ರಿ ಊಟಕ್ಕೂ ಬರಲಿಲ್ಲ. ಮಗಳ ಮನೆಗೆ ಹೋಗಿರ್ಬೋದು ಅನ್ಕೊಂಡೆ. ಫೋನು ಮಾಡಲಿಲ್ಲ ಸರ್. ಮಗು ಜೊತೆ ಆಟ ಆಡ್ತಾ ಮರ್ತು ಹೋದ್ರೇನೋ, ಬೆಳಗ್ಗೆ ಬರ್ತಾರೆ ಅನ್ಕೊಂಡೆ. ನೋಡಿದ್ರೆ ಬೆಳಗ್ಗೆ ನಿಮ್ ತಂದೆಗೆ ಯಾರಾದ್ರೂ ಶತ್ರುಗಳಿದ್ರೇನಮ್ಮ? ಇಲ್ಲ ಸರ್, ಯಾರು ಇಲ್ಲ. ನಿಮ್ಗೆ ಯಾರ ಮೇಲೆ ಅನುಮಾನ ಇದೆಯಾ? ಹಾ ಸರ್, ಈ ಘಟನೆ ನಡೆಯೋ ಹಿಂದಿನ ದಿವಸ ನಮ್ ಚಿಕ್ಕಪ್ಪನ ಮಕ್ಕಳು ಅಪ್ಪನ ಹತ್ರ ಜೋರಾಗಿ ಜಗಳ ಮಾಡ್ತಿದ್ರು, ಆಸ್ತಿ ವಿಷಯಕ್ಕಾಗಿ. ಆಸ್ತಿ ವಿಷಯ? ಹೌದು ಸರ್. ನಿಮ್ಗಿರೋ ಆಸ್ತಿಲಿ ನಮಗೂ ಸ್ವಲ್ಪ ಪಾಲ್ ಕೊಡಿ ಅಂತ ಜೋರಾಗಿ ಜಗಳ ಆಡ್ತಿದ್ರು ಸರ್. ಅವ್ರೇನಾದ್ರೂ ಮಾಡಿರ್ಬೋದು ಸರ್. ಎಲ್ಲಿ ಅವ್ರ ಮನೆ? ಇದೇ ಊರಲ್ ಸರ್, ನಮ್ಮನೆ ಹಿಂದಿನ ಬೀದಿ. ಸರಿ, ನಮ್ಗೆ ಇನ್ನೇನಾದ್ರು ವಿಷಯ ಬೇಕಿದ್ರೆ ನಮ್ಮ ಮತ್ತೆ ಬಂದು ಭೇಟಿ ಮಾಡ್ತೀವಿ. ಕೊಲೆಯಾದ ನಾಗೇಗೌಡರ ಮಗಳು ಕಮಲಾ ಹೇಳಿದ ಮಾಹಿತಿ ಆಧಾರದ ಮೇಲೆ ಪೊಲೀಸರು ನಾಗೇಗೌಡರ ತಮ್ಮನ ಮನೆಯಲ್ಲಿ ವಿಚಾರಣೆ ನಡೆಸುತ್ತಾರೆ. ನೀವೇನ್ರಯ್ಯ ನಾಗೇಗೌಡರನ್ ತಮ್ಮನ ಮಕ್ಕಳು? ನಮಸ್ಕಾರ ಸರ್, ಬನ್ನಿ ಸರ್. ಏನ್ ಸರ್ ವಿಷಯ? ರಯ್ಯ, ನಡ್ರಿ ಪೊಲೀಸ್ ಸ್ಟೇಷನ್ಗೆ.
ನಿಮ್ ದೊಡ್ಡಪ್ಪನ ಕೊಲೆ ಮಾಡಿ ಬಂದು ಎಲ್ಲ ಆರಾಮಾಗಿ ತೋಟದ ಕೆಲಸ ಮಾಡ್ತಿದ್ದೀರಾ? ಸರ್ ನಮ್ಮ ದೊಡ್ಡಪ್ಪ ಜೋರಾಗಿದ್ರು ಸರ್, ನಿಜ. ಆಸ್ತಿ ಬಗ್ಗೆ ನಮಗೂ ಅವ್ರಿಗೂ ಮಾತಾಗ್ತಾ ಇತ್ತು, ಜಗಳ ಆಗ್ತಾ ಇತ್ತು, ಅದು ನಿಜ. ಆದ್ರೆ ನಮ್ಮ ದೊಡ್ಡಪ್ಪನ ನಾವು ಕೊಲೆ ಮಾಡಿಲ್ಲ ಸರ್. ಯಾಕಂದ್ರಯ್ಯ ಅವ್ರಿಗೆ ನಿಮ್ಗಿಂತ ಜಾಸ್ತಿ ಆಸ್ತಿ ಇತ್ತು ಅಂತ ನಿಮ್ಗೆ ಹೊಟ್ಟೆ ಉರಿತಾನೆ. ಸರ್ ಹೇಳಿದ್ನಲ್ಲ ಸರ್, ಗಂಡ್ಮಕ್ಳು ಇಲ್ದೇ ಇರೋ ದೊಡ್ಡಪ್ಪನಿಗೆ ಇಷ್ಟೊಂದು ದೊಡ್ಡ ಆಸ್ತಿ ಆತಕ್ಕೆ, ನಾವು ಇಷ್ಟೊಂದು ಜನ ಗಂಡ್ಮಕ್ಳು ಇರುವಾಗ ಅಂತ ನಮಗೂ ಅವ್ರಿಗೂ ಮಾತುಕತೆಗಳು ನಡೀತಾ ಇದ್ದಿದ್ದು ಸತ್ಯ ಸರ್. ಆದ್ರೆ ನಮ್ಮ ದೊಡ್ಡಪ್ಪನ ಕೊಲೆ ಮಾಡೋ ಅಷ್ಟು ಕಟಕರು ನಾವಲ್ಲ ಸರ್. ಅವ್ರಿಗೆ ಊರಲ್ಲಿ ಒಬ್ಬ ಸಣ್ಣ ಶತ್ರು ಕೂಡ ಇರಲಿಲ್ಲ, ಯಾರ ಜೊತೆನೂ ಒಂದು ಜಗಳನೂ ಇರಲಿಲ್ಲ. ಹಾಗೇನಾದ್ರೂ ಜಗಳ ಆಗಿದ್ರೆ ಅದು ನಿಮ್ ಜೊತೆ ಮಾತ್ರ. ಸರ್ ಸತ್ಯ ಹೇಳಬೇಕು ಅಂತಂದ್ರೆ ನಮ್ಮ ದೊಡ್ಡಪ್ಪ ತೀರ್ಕೊಂಡ ದಿನ ನಮ್ಮ ತಮ್ಮನ ಮಗುಗೆ ನಾಮಕರಣ ಇತ್ತು ಸರ್, ಅವ್ರ ಹೆಂಡತಿ ಮನೆಯಲ್ಲಿ. ನಾವು ಸಂಸಾರ ಸಮೇತ ಎಲ್ರೂ ಆ ಊರಲ್ಲಿ ಇದ್ವಿ ಸರ್. ಬೇಕಾದ್ರೆ ಊರಲ್ಲಿ ಯಾರನ್ನ ಬೇಕಾದ್ರೂ ವಿಚಾರಿಸ್ಕೊಳ್ಳಿ ಸರ್. ನಮಗೂ ವಿಷಯ ತಿಳಿದ ತಕ್ಷಣ ನಾವು ದಡ ಅಂತ ಓಡೋಡ್ ಬಂದ್ವಿ ಸರ್. ಬರೋ ಅಷ್ಟರಲ್ಲಿ ನಮ್ಮ ದೊಡ್ಡಪ್ಪನ ಕತೆ ನಂಬೋದಾ ನಿಮ್ಮ ಮಾತನ್ನ? ಸರ್ ನಾನು ನಿಮ್ಗೆ ಇನ್ಯಾವ ಥರ ಹೇಳಲಿ ಸರ್, ನಾವು ಮಾಡದೇ ಇರೋ ತಪ್ಪನ್ನ ನಾವು ಹ್ಯಾಕ್ ಸರ್ ಒಪ್ಕೊಳ್ಳೋಕ್ಕಾಗುತ್ತೆ? ಸರ್ ಗಂಧದಳ್ಳಿಯಿಂದ ಬರ್ತಾ ಇದ್ದೀನಿ. ಕೊಲೆಯಾದ ನಾಗೇಗೌಡರಿಗೆ ಊರಲ್ಲಿ ಯಾರು ಶತ್ರುಗಳಿರಲಿಲ್ಲ ಸರ್. ಅವರು ಆ ಊರಲ್ಲಿ ಮತ್ತು ಸುತ್ತಮುತ್ತ ಊರಲ್ಲಿ ಒಳ್ಳೆ ವಂಶ ಅಂತ ಹೆಸರು ಮಾಡಿದ್ರು. ಹಾಗಾಗಿ ದ್ವೇಷ ಈ ಕೊಲೆಗೆ ಕಾರಣ ಅಲ್ಲ ಅನ್ಸುತ್ತೆ. ಹಾಗಾದ್ರೆ ಇನ್ನು ಯಾವ ಕಾರಣಕ್ಕೆ ಕೊಲೆ ಆಗಿರ್ಬೋದು ರೀ? ಆಸ್ತಿ ಸರ್. ನಾಗೇಗೌಡರಿಗೆ ತುಂಬಾ ಆಸ್ತಿ ಇತ್ತು, ಇದ್ದಿದ್ದು ಒಬ್ಳೆ ಮಗಳು. ಹಾಗಾಗಿ ಆಸ್ತಿ ವಿಚಾರಕ್ಕೆ ಈ ಕೊಲೆ ನಡೆದಿರ್ಬೋದು ಅನ್ಸುತ್ತೆ. ಅವ್ರ ಮನೆಯವ್ರನ್ನ ವಿಚಾರಿಸಬೇಕಾಗಿತ್ತು ಸರ್. ಈಗ ಅವ್ರ ಮನೆಯವರೇ ಬರ್ತಿದ್ದೀನಿ. ಅವ್ರ ಮನೆಯವ್ರಿಗೆ ಚಿಕ್ಕಪ್ಪನ ಮಕ್ಕಳ ಮೇಲೆ ಅನುಮಾನ ಇದೆ. ಆದ್ರೆ ಚಿಕ್ಕಪ್ಪನ ಮಕ್ಕಳನ್ನು ನಾನು ವಿಚಾರಿಸ್ಕೊಂಡ್ ಬಂದೆ, ಅವ್ರಿಗೂ ಈ ಕೊಲೆಗೂ ಏನು ಸಂಬಂಧ ಇಲ್ಲ ಅನ್ಸುತ್ತೆ ಸರ್. ಹಾಗಾದ್ರೆ ಯಾರು ಮಾಡಿರಬಹುದು ಸರ್? ನಾಗೇಗೌಡರ ಆಸ್ತಿಯಿಂದ ಲಾಭ ಪಡ್ಕೊಳ್ಳುವಂತ ಯಾರು ಬೇಕಾರಾಗಿರ್ಬೋದು. ಅವ್ರ ದಾಯಾದಿಗಳು, ಬಂಧು ಬಳಗ. ಇನ್ಫ್ಯಾಕ್ಟ್ ನಾಗೇಗೌಡರ ಆಸ್ತಿ ವಿಚಾರವಾಗಿ ಯಾರು ಹೊಟ್ಟೆ ಉರಿ ಇತ್ತು ಅನ್ನೋದನ್ನ ನಾವು ಪತ್ತೆ ಹಚ್ಚಬೇಕಿದೆ. ಎಸ್, ಒಂದು ಕೆಲಸ ಮಾಡಿ, ನೀವು ತಾಲೂಕು ಕಚೇರಿಗೆ ಹೋಗಿ ನಾಗೇಗೌಡರ ಆಸ್ತಿ ಯಾರ ಹೆಸರಲ್ಲಿದೆ, ನಾಗೇಗೌಡರು ಸತ್ತರೆ ಅವರ ಅಕ್ಕಪಕ್ಕ ಜಮೀನ್ದಾರರಿಗೆ ಯಾರು ಲಾಭ ಇದೆ, ಅವ್ರ ಆಸ್ತಿ ಯಾಕೆ ಸೇರುತ್ತೆ ಅನ್ನೋದನ್ನ ಪತ್ತೆ ಹಚ್ಕೊಂಡು ಬನ್ನಿ. ಎಸ್ ಸರ್. ನಾಗೇಗೌಡರ ಕೊಲೆ ಆಸ್ತಿ ವಿಚಾರಕ್ಕೆ ಆಗಿರಬಹುದು ಅನ್ನೋ ಬಲವಾದ ಅನುಮಾನದೊಂದಿಗೆ ನಾಗೇಗೌಡರ ಆಸ್ತಿ ವಿಚಾರಣೆಗಾಗಿ ಪೊಲೀಸರು ತಾಲೂಕು ಕಚೇರಿಗೆ ಬರ್ತಾರೆ. ಇಲ್ಲಿಂದ ತನಿಖೆಯ ದಿಕ್ಕೆ ಬದಲಾಗುತ್ತೆ. ಸರ್ ಅವರೇ ನಮಸ್ಕಾರ, ಬನ್ನಿ. ಒಂದು ಕೊಲೆ ವಿಚಾರವಾಗಿ ನಿಮ್ಮಿಂದ ಸ್ವಲ್ಪ ಸಹಾಯ ಬೇಕಾಗಿತ್ತು. ಕೂತ್ಕೊಳ್ಳಿ, ಅದಕ್ಕೇನಂತ. ಏನ್ ಇನ್ಫಾರ್ಮೇಶನ್ ಬೇಕಾಗಿತ್ತು? ನೋಡಿ, ಸರ್ವೆ ನಂಬರ್ 91, ಗಂಧದಹಳ್ಳಿ, KR ನಗರ ತಾಲೂಕು. ಈ ಆಸ್ತಿ ಯಾರಿಗೆ ಸೇರಿದ್ದು ಅಂತ ಸ್ವಲ್ಪ ನೋಡಿ ಹೇಳಕ್ಕಾಗತ್ತಾ? ಒಂದು ನಿಮಿಷ ಸರ್, ಚೆಕ್ ಮಾಡಿರ್ತೀನಿ. ಈ ಆಸ್ತಿ ನಾಗೇಗೌಡರ ಹೆಸರಲ್ಲೇ ಇದೆ. 4 ಎಕರೆ ಪಿತ್ರಾರ್ಜಿತ ಆಸ್ತಿ, ಮಿಕ್ಕಿದ್ದೆಲ್ಲ ಸ್ವಾರ್ಜಿತ ಆಸ್ತಿ. ಅವ್ರ ವಂಶವೃಕ್ಷದ ಪ್ರಕಾರ ನಾಗೇಗೌಡರು ಸತ್ತ ನಂತರ ಈ ಆಸ್ತಿ ಬೇರೆ ಯಾರಿಗಾರು ಹೋಗೋ ಸಾಧ್ಯತೆ ಇದೆಯಾ? ಇಲ್ಲ ಸರ್, ಅದು ಅವ್ರ ಸ್ವಾರ್ಜಿತ ಆಸ್ತಿ ಆಗಿದ್ರಿಂದ ಅವ್ರು ಬದುಕಿದ್ಬೇಕಾದ್ರೆ ಅವ್ರು ಯಾರಿಗೆ ಬೇಕಾದ್ರೂ ಅವ್ರ ಸತ್ತ ನಂತರ ಅವರ ಆಸ್ತಿ ಆಟೋಮೆಟಿಕ್ ಆಗಿ ಅವ್ರ ಮಗಳು ಅಳಿಯನಿಗೆ ಸೇರುತ್ತೆ. ಯಾಕೆ ಸರ್ ಈ ವಿಷಯ ಎಲ್ಲ ಕೇಳ್ತಾ ಇದ್ರ? ಈ ಆಸ್ತಿಗೋಸ್ಕರ ನಾಗೇಗೌಡರು ಕೊಲೆ ಆಗಿರ್ಬೋದು ಅಂತ ನಮ್ಗೆ ಅನುಮಾನ ಇದೆ ಸರ್. ಇವಾಗ ಸ್ವಲ್ಪ ದಿನದ ಹಿಂದೆ ನಾಗೇಗೌಡರ ಅಳಿಯ ಬಂದಿದ್ರು. ಅಳಿಯನ? ಯಾಕೆ ಗೊತ್ತಿಲ್ಲ ಸರ್. ನಮ್ಮ ಮಾವನ ಜಮೀನಿಂದು RTC ಬೇಕು ಅಂತ ಬಂದಿದ್ರು. ಆಮೇಲೆ ನಮ್ಮ ಮಾವನ ಹೆಸರಿಂದ ನನ್ನ ಹೆಸರು ಖಾತೆ ಮಾಡ್ಬೋದಾ ಅಂತ ಕೇಳಿದ್ರು. ಆಸ್ತಿನ ನಮ್ಮ ಮಾವ ಇರೋವಾಗಲೇ ನಾನು ಮಾರ್ಬೋದಾ ಅಂತ ಕೇಳಿದ್ರು. ನನಗಿಲ್ಲ ಅಂತ ಹೇಳಿದ್ರು. ಓಕೆ, ಥ್ಯಾಂಕ್ ಯು ಸರ್. ನಾವು ತಾಲೂಕು ಕಚೇರಿಗೆ ಹೋಗಿ ವಿಚಾರಿಸಿದ್ದು ಒಳ್ಳೇದಾಯ್ತು ಸರ್. ಈ ಕೇಸ್ಗೆ ಒಳ್ಳೆ ಕ್ಲೂ ಸಿಕ್ಕಿದೆ. ಏನದು ಸರ್? ಈ ನಾಗೇಗೌಡರು ಸಾಯೋದ್ರಿಂದ ಲಾಭ ಆಗೋದು ಅವ್ರ ಮಗಳಿಗೆ ಮತ್ತು ಅಳಿಯನ್ಗೆ. ಸೊ ಅಷ್ಟೇ ಅಲ್ಲ, ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಸಿಕ್ಕಿದೆ. ನಾಗೇಗೌಡರ ಅಳಿಯ ದೊಡ್ಡೇಗೌಡ ತಾಲೂಕು ಕಚೇರಿಗೆ ಹೋಗಿ ವಿಚಾರಿಸಿದ್ದಾನೆ, ನಮ್ಮ ಮಾವ ಬದುಕಿರೋವಾಗಲೇ ಅವ್ರಿಗೆ ಗೊತ್ತಿಲ್ಲದ ಹಾಗೆ ಈ ಆಸ್ತಿನ ಮಾರಬಹುದಾ ಅಂತ. ಹಾಗಾದ್ರೆ ಅವ್ರ ಅಳಿಯನೇ ಕೊಲೆ ಮಾಡಬಹುದು ಅಂತೀರಾ? ಸಂದರ್ಭಗಳು ನೋಡಿದ್ರೆ ಹಾಗೆ ಅನ್ನಿಸ್ತಾ ಇದೆ ಸರ್. ಆದ್ರೆ ಅದನ್ನ ಪ್ರೂವ್ ಮಾಡಕ್ಕೆ ಸದ್ಯತೆ ನಮ್ಮ ಹತ್ರ ಯಾವ ಸಾಕ್ಷಿಗಳು ಇಲ್ಲ. ನೀವು ಹೇಳೋದು ಸರಿನೇ, ಆದ್ರೆ ಅವರೇ ಕೊಲೆ ಮಾಡೋದು ಅಂತ ಈಗಲೇ ಯಾವ ನಿರ್ಧಾರಕ್ಕೂ ಬರೋದು ಬೇಡ. ತನಿಖೆ ಮುಂದುವರಿಸಿ ಸರಿಯಾದ ಆಧಾರ ಇಟ್ಕೊಂಡು ಅವನ್ನ ಅರೆಸ್ಟ್ ಮಾಡಬಹುದು. ಎಸ್ ಸರ್.
ದೊಡ್ಡೇಗೌಡನ ಬಗೆಗಿನ ಅನುಮಾನಕ್ಕೆ ಆಧಾರ ಹುಡುಕ್ತಾ ಪೊಲೀಸರು ಅವನ ಬಗ್ಗೆ ಒಂದಷ್ಟು ಮಾಹಿತಿ ಕಲೆ ಹಾಕ್ತಾರೆ. ಆಗ ಅವರಿಗೆ ಸಿಗೋದೆ ಅವನ ಸ್ನೇಹಿತ ಮಲ್ಲೇಶ. ಏನಯ್ಯ ಮಲ್ಲೇಶ್, ನೀನು ದೊಡ್ಡೇಗೌಡ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಅಂತೆ. ಏನ್ ಮಕ್ಕ ನೋಡ್ತಿದ್ಯಾ? ನಾನು ಊರಲ್ಲೆಲ್ಲ ವಿಚಾರಿಸಿದ್ದೀನಿ, ನೀವಿಬ್ರು ಯಾವಾಗ್ಲೂ ಜೊತೆಲೇ ಇರ್ತೀರಂತಲ್ಲ. ಹೌದು ಸರ್, ನಾನು ದೊಡ್ಡೇಗೌಡ ಚಿಕ್ಕ ವಯಸ್ಸಿಂದ ಸ್ನೇಹಿತರು, ಒಟ್ಟಿಗೆ ಓದೋರು. ನನ್ನ ಜಮೀನು ಪಕ್ಕ ಅವನ ಜಮೀನು ಇರೋದ್ರಿಂದ ಹೀಗಾಗಿ ಹೆಚ್ಚು ಕಮ್ಮಿ ದಿವಸ ಜೊತೆಲೇ ಇರ್ತಿದ್ವಿ ಸರ್. ಅದೇ ಮಲ್ಲೇಶ, ದೊಡ್ಡೇಗೌಡ ಮಾವನ ವಿಚಾರವಾಗಿ ನಿಮ್ಮ ಹತ್ರ ಏನು ಹೇಳಲೇ ಇಲ್ವಾ? ಅಂಥದ್ದೇನಿಲ್ಲ ಸರ್, ಮಳೆ ಬೆಳೆ ವಿಷಯವಾಗಿ ಸಾಮಾನ್ಯವಾಗಿ ಮಾತಾಡ್ಕೋತಾ ಇದ್ವಿ. ಅವನಿಗೇನಾದ್ರೂ ಆಳುಗಳು ಬೇಕಾದ್ರೆ ನನ್ನನ್ನು ಕೇಳ್ತಾ ಇದ್ದ, ನನಗೇನಾದ್ರೂ ಬೇಕಾದ್ರೆ ಅವ್ನು ಕೇಳ್ತಾ ಇದ್ದೆ. ಅಷ್ಟೇನಾ? ಬೇರೆ ಇನ್ನೇನು ಇರ್ಲಿಲ್ವಾ? ಬೇರೆ ಏನಿಲ್ಲ ಸರ್. ನಾಗೇಗೌಡರು ಕೊಲೆ ಆಗಿದ್ದ ದಿವಸ ನೀವಿಬ್ರು ಜೊತೆಲೇ ಇದ್ರಾ? ಹೌದು ಸರ್, ಜೊತೆಲೇ ಇದ್ವಿ. ನನ್ನ ಜಮೀನ್ದು ಮೋಟರ್ ಕೆಟ್ಟೋಗಿತ್ತು, ಅದನ್ನ ರಿಪೇರಿ ಮಾಡಿಸೋಣ ಅಂತ ಇಬ್ರು ಸೇರಿ KR100ಕ್ಕೆ ಬಂದ್ವಿ. ಮಧ್ಯಾಹ್ನಕ್ಕೆಲ್ಲ ಕೆಲಸ ಮುಗಿಸಿ ವಾಪಸ್ ಬಂದ್ವಿ. ಸಂಜೆವರೆಗೂ ಜಮೀನಲ್ಲೇ ಇದ್ದು ಇಬ್ರು ಒಟ್ಟಿಗೆ ಹೋಗೋಣ ಅಂತ ನಾನು ಹೇಳಿದೆ. ಆದರೆ ಅವನು ಮನೆಗೆ ನಮ್ಮ ಮಾವ ಬರ್ತಾರೆ, ನಾನು ಬೇಗ ಹೋಗ್ಬೇಕು ಅಂತ ಹೊರಟೋಗ್ಬಿಟ್ಟೆ ಸರ್. ಮಾವ ಬರ್ತಾನೆ ಅಂತ ತಕ್ಷಣ ಹೊರಡ್ಬೇಕಾ? ಹೌದು ಸರ್, ತಕ್ಷಣನೇ ಹೋದ. ಅದಾದ್ಮೇಲೆ ನಾನು ಅವನ್ನ ನೋಡಿದ್ದು ನಾಗೇಗೌಡರು ಸತ್ವಿದ್ದ ಜಾಗದಲ್ಲಿ. ನೀನು ಹೋಗ್ಬೋದು. ನಾಗೇಗೌಡರು ಊರ್ಲೇ ಇದ್ದೀನಿ ಅಂತ ಹೇಳೋದಕ್ಕೆ ನಾವು ಹೇಳಿ ಕಳಿಸಿದಾಗ ನೀನು ಬರ್ಬೇಕಾಗತ್ತೆ. ಆಯ್ತು ಸರ್. ಆದ್ರೆ ನಾಗೇಗೌಡರು ಕೊಲೆ ವಿಚಾರದಲ್ಲಿ ದೊಡ್ಡೇಗೌಡರ ಬಗ್ಗೆ ನನ್ನ ಹತ್ರ ಏನಕ್ಕೆ ವಿಚಾರಣೆ ಮಾಡ್ತಾ ಇದ್ರೆ ಸರ್? ಸದ್ಯದಲ್ಲೇ ಗೊತ್ತಾಗುತ್ತೆ. ಸರ್, ತನಿಖೆ ಹೋಗ್ತಾರ ದಿಕ್ಕು ನೋಡಿದ್ರೆ ಯಾಕೋ ನಿಮ್ಮನ್ ಮನನೇ ನಿಜ ಆಗೋರು ಕಾಣಿಸ್ತಾ ಇದೆ. ಅಂದ್ರೆ ನಾಗೇಗೌಡರ ಅಳಿಯ ದೊಡ್ಡೇಗೌಡನ ಕಡೆಗೇನೆ ಸಾಕ್ಷಿಗಳೆಲ್ಲ ಬೆರಳು ಮಾಡ್ತಾ ಇವೆ. ಕೊಲೆಗೇನಾದ್ರೂ ಸಾಕ್ಷಿ ಇತ್ತಾ? ಸರ್, ನಾನು ದೊಡ್ಡೇಗೌಡನ ಬಗ್ಗೆ ಊಟಲೆಲ್ಲ ವಿಚಾರಿಸಿದೆ. ಅವನು ಯಾರ ಸಾಹಸಕ್ಕೂ ಹೋಗ್ತಾ ಇರಲಿಲ್ಲ, ಯಾವಾಗ್ಲೂ ತನ್ನ ಪಡೆ ತಾನು ಜಮೀನಲ್ಲಿ ಇರ್ತಿದ್ದ. ಅವನ ಸ್ನೇಹಿತ ಮಲ್ಲೇಶನ್ ಜೊತೆ ಕಾಲ ಕಳೀತಿದ್ದ. ಆ ಮಲ್ಲೇಶ ಅವತ್ತಿಲ್ಲಿ ಬಂದಾಗ ನೀವು ಇದ್ರಲ್ಲ, ಅವನ ಪ್ರಕಾರ ಅವತ್ತು ಮಾವ ಬರ್ತಾರೆ ಅಂತ ಇವನು ಮನೆಗೆ ಬೇಗ ಹೋಗಿದ್ದಾನೆ. ಆದರೆ ಅದು ಕೊಲೆಗೆ ಹೇಗೆ ಸಾಕ್ಷಿ ಆಗುತ್ತೆ? ಸ್ವಾರಸ್ಯ ಅಲ್ಲೇ ಇರೋದು ಸರ್. ದೊಡ್ಡೇಗೌಡನ ಹೆಂಡತಿ ಕಮಲಾ ಕೊಟ್ಟಿರೋ ಸ್ಟೇಟ್ಮೆಂಟ್ ನೋಡಿ. ತನ್ನ ತಂದೆ ಕೊಲೆ ಆಗಿದ್ದ ದಿವಸ ನಾವಿಬ್ರು ಊರಲ್ಲೇ ಇರಲಿಲ್ಲ, ಮಗು ಬಟ್ಟೆ ತಗೊಳಕ್ಕೆ ಅಂತ KR100ಕ್ಕೆ ಹೋಗಿದ್ವಿ ಅಂತ ಹೇಳಿದಾಳೆ. ಆದ್ರೆ ದೊಡ್ಡೇಗೌಡ ತನ್ನ ಸ್ನೇಹಿತ ಮಲ್ಲೇಶನ್ ಜೊತೆ ಮಾವ ಮನೆಗೆ ಬರ್ತಿದ್ದಾರೆ, ನಾನು ಬೇಗ ಹೋಗ್ಬೇಕು ಅಂತ ಹೇಳಿ ಹೊರಟಿದ್ದಾನೆ. ಇದರಲ್ಲೇನೋ ಗೊಂದಲ ಇದೆ ಅಂತ ಅನ್ನಿಸ್ತಾ ಅಲ್ವಾ ನಿಮಗೆ? ಎಸ್, ಖಂಡಿತ. ಅದು ಅಲ್ಲದೆ ನಾಗೇಗೌಡರು ಸತ್ತು ಬಿದ್ದಿದ್ದ ಜಾಗ ಇವ್ರ ಮನೆಯಿಂದ ಸ್ವಲ್ಪನೇ ಹತ್ತಿರದಲ್ಲಿದೆ. ಅಲ್ಲಿಗೆ ನಾಗೇಗೌಡರು ಇವ್ರ ಮನೆಯಲ್ಲೇ ಕೊಲೆ ಆಗಿರೋ ಎಲ್ಲ ಸಾಧ್ಯತೆಗಳು ಇದೆ. ಎಸ್, ಕಮಲಾ ಒಳಗಡೆ ದೊಡ್ಡೇಗೌಡನ ಅರೆಸ್ಟ್ ಮಾಡಿದ್ರೆ ಎಲ್ಲ ವಿಷಯ ತಾನಾಗೆ ಬರುತ್ತೆ. ಎಸ್ ಸರ್. ಒಟ್ನಲ್ಲಿ ಈ ಕೊಲೆ ನಡೆದಿರೋದು ಕಮಲಾ ಮನೆಯಲ್ಲಿ. ಹಾಗಾಗಿ ಅಳಿಯ ದೊಡ್ಡೇಗೌಡ ಮತ್ತು ಮಗಳು ಕಮಲಾನ ಈ ಕೊಲೆ ಮಾಡಿರ್ಬೋದು ಅನ್ನೋ ತೀರ್ಮಾನಕ್ಕೆ ಪೊಲೀಸರು ಬರ್ತಾರೆ. ಕಮಲಾನ ಬಾಯಿ ಬಿಡಿಸಿದಾಗ ನಿಜ ಹೊರಗೆ ಬರುತ್ತೆ. ಬನ್ನಿ ಸರ್, ನಮ್ಮ ಅಪ್ಪ ಏನ್ ಕೊಲೆ ಮಾಡಿದ್ ಯಾರು ಅಂತ ಗೊತ್ತಾಯ್ತಾ? ನಮ್ ಚಿಕ್ಕಪ್ಪನ ಮಗ ಉಮೇಶ ತಾನೇ ಕೊಲೆ ಮಾಡಿರೋದು. ನಾನ್ ನಿಮ್ಗೆ ಅವತ್ತೇ ಹೇಳ್ದೆ, ಈ ಆಸ್ತಿಗೋಸ್ಕರ ತುಂಬಾ ದೊಡ್ಡ ಜಗಳ ಮಾಡ್ತಿದ್ದ ಅವನು ಅಂತ. ನಾವು ಅವ್ರನ್ನು ವಿಚಾರಣೆ ಮಾಡ್ತಿದೀವಿ. ಅವ್ರನ್ನ ಅರೆಸ್ಟ್ ಮಾಡಕ್ ಮುಂಚೆ ನಿಮ್ನ ಕೆಲವೊಂದು ಪ್ರಶ್ನೆಗಳು ಕೇಳಬೇಕಿತ್ತು. ನನ್ನ ಕೇಳಿ ಸರ್. ಕೊಲೆ ಆಗಿದ್ದ ದಿವಸ ಸಂಜೆ ನಿಮ್ ತಂದೆ ನಿಮ್ ಮನೆಗೆ ಬಂದಿದ್ರಾ? ಅಯ್ಯೋ ಇಲ್ಲ ಸರ್, ಅವ್ರು ಯಾವಾಗ್ಲೂ ಬರ್ತಿದ್ರು. ಆದ್ರೆ ಈ ಸತಿನ ಒಂದ್ ವಾರ ಆದ್ರೂ ಬಂದಿರ್ಲಿಲ್ಲ. ಮತ್ತೆ ನಿಮ್ಮ ಅಕ್ಕಪಕ್ಕದ ಮನೆಯವರು, ಈ ಬೀದಿ ಜನ ಎಲ್ಲ ಅವತ್ ನಾಗೇಗೌಡ್ರನ್ನ ನಿಮ್ ಮನೆ ಮುಂದೆ ನೋಡಿದ್ವಿ ಅಂತ ಹೇಳಿದ್ರು? ಹಾ ಸರ್, ಬಂದಿರ್ಬೋದು. ಬಂದ್ ಮನೆ ನೋಡ್ಕೊಂಡು ಹೋಗಿರ್ತಾರೆ. ಅವತ್ ನಾನು ಮತ್ ನಮ್ಮ ಯಜಮಾನ್ರು KR100ಕ್ಕೆ ಹೋಗಿದ್ವಿ ಸರ್. ಯಾಕೆ? ಮಗು ಬಟ್ಟೆ ತರೋದಕ್ಕೆ. ತಗೊಂಡ್ರ ಬಟ್ಟೆ? ಹ್ಞೂ ಸರ್, ಆದ್ರೆ ಯಾಕೆ ಪ್ರಶ್ನೆನ ನನಗೆ ಕೇಳ್ತಿದ್ದೀರಾ? ಅವತ್ ಸಂಜೆ ನಿಮ್ ತಂದೆ ನಿಮ್ ಮನೆಗೆ ಬಂದಿದ್ರು, ನೀವು ಗಂಡ ಹೆಂಡತಿ ಇಬ್ರು ಮನೇಲೇ ಇದ್ರಿ. ಅಯ್ಯೋ ಇಲ್ಲ ಸರ್, ಹೇಳ್ತಿದ್ದೀನಲ್ಲ, ಅವತ್ ನಾನು ಮತ್ ನಮ್ಮ ಯಜಮಾನ್ರು ಸಿಟಿಗೆ ಹೋಗಿದ್ವಿ ಮಗು ಬಟ್ಟೆ ತರೋದಿಕ್ಕೆ. ಯಾವ ಅಂಗಡಿಗೆ ಹೋಗಿದ್ರಿ? ಸ್ವಲ್ಪ ಹೆಸರು ಅಡ್ರೆಸ್ ಕೊಡ್ತೀರಾ? ನಾವು ಹೋಗಿ ವಿಚಾರಿಸ್ತೀವಿ. ಅಯ್ಯೋ ಅದೆಲ್ಲ ಮರ್ತು ಹೋಗಿದೆ ಸರ್. ಮತ್ತೆ ಸುಳ್ಳು ಹೇಳ್ಬೇಡಮ್ಮ. ಅವತ್ ಸಂಜೆ ನಿಮ್ ತಂದೆ ನಿಮ್ ಮನೆಗೆ ಬಂದಿದ್ದು ನಿಜ, ನೀವಿಬ್ರು ಮನೇಲೆ ಇದ್ದಿದ್ದು ನಿಜ, ನಿಮ್ ತಂದೆ ಈ ಮನೆಯಲ್ಲೇ ಸತ್ತಿರೋದು ನಿಜ. ನಮ್ಗೆಲ್ಲ ಗೊತ್ತಾಗಿದೆ. ನಿನ್ ಗಂಡ ಎಲ್ಲ ಬಾಯ್ ಬಿಟ್ಟಿದ್ದಾನೆ. ನಿನ್ನ ಅರೆಸ್ಟ್ ಮಾಡೋದು ಒಂದೇ ಬಾಕಿ. ಕರ್ಕೊಂಡಿರ ಮಾರ್ನ. ಇವ್ರು ಹೇಳ್ತಿರೋದೆಲ್ಲ ನಿಜನೇನೆ? ಏನೇ ಮಾಡಿದೆ ನಿಮ್ಮಪ್ಪಯ್ಯಂಗೆ? ಹೇಳೆ, ಏನ್ ಅನ್ಯಾಯ ಮಾಡಿದ್ರು ನಿಮ್ಮಪ್ಪಯ್ಯ? ಹೇಳು.
ಹೇಳು ಅವ್ರು ಏನ್ ಮುಖ ಹೇಳ್ತಿರೋದೆಲ್ಲ ನೋಡ್ತಿದ್ದೀರಾ? ನಿಜನಾ ಕರ್ಕೊಳ್ಳಿ. ಅಂತ. ಹೇಳು ಕಮ್ಮಿ ಕಮ್ಮಿ ಅಲ್ಲ ಹೆತ್ತ ತಂದೆನೇ ಸಾಯಿಸಿದೆಯಲ್ಲ ಅಂಥದ್ದು ನಿನಗೆ ಏನು ಮಾಡಿದ್ರು ಸರ್ ನಾವ್ ಯಾವ ಕೊಲೆನೂ ಮಾಡಿಲ್ಲ ಸರ್. ಸುಮ್ಮನೆ ಸಾಕು. ಗಂಡ ಹೆಂಡತಿ ಇಬ್ರು ನನ್ನ ಹತ್ರ ಚಾಲಕನ ತೋರಿಸ್ಬೇಡಿ, ಆಮೇಲೆ ನಾವ್ ಯಾರು ಅಂತ ತೋರಿಸ್ಬೇಕಾಗುತ್ತೆ. ನಾವಿಬ್ರು ಊರಲ್ಲೇ ಮುಂಚೆ ಸಾಕು, ಪದೇ ಪದೇ ಸುಳ್ಳು ಹೇಳ್ಬೇಡ. ಏಯ್ ಸಾಕ್ಷಿ ಬೇಕನ್ನ ನಿನಗೆ? ಹಾ, ಅವತ್ತು ನೀವಿಬ್ರು ಊರಲ್ಲೇ ಇದ್ದಿದ್ದಕ್ಕೆ, ನಿಮ್ಮ ಮಾವ ನಿಮ್ ಮನೆಗೆ ಬಂದಿದ್ದಕ್ಕೆ, ನಿಮ್ ಮನೆಯಲ್ಲಿ ಜಗಳ ಆಗಿದ್ದಕ್ಕೆ ಎಲ್ಲದಕ್ಕೂ ನಮ್ಮ ಹತ್ರ ಸಾಕ್ಷಿ ಇದೆ. ಸುಮ್ನೆ ಸಾಕ್ಷಿ ಇಲ್ಲದೆ ಯಾರು ನಾವಿಲ್ಲಿ ಕರ್ಕೊಂಡ್ ಬರೋದಿಲ್ಲ. ನೀವಾಗ ನೀವೇ ಬಾಯ್ ಬಿಟ್ರೆ ಸರಿ, ಇಲ್ಲ ಅಂದ್ರೆ ನಮ್ ಭಾಷೆ ಯೂಸ್ ಮಾಡ್ಬೇಕಾಗುತ್ತೆ. ಸರ್ ಹೇಳಮ್ಮ, ಹೇಳು. ಹೇಳ್ತೀನಿ ಸರ್. ಅದು ಹ್ಮ್ ಸರ್ ನನ್ ಚಿಕ್ಕ ವಯಸ್ಸಿಂದ ಬೆಂಗಳೂರು ಅಂದ್ರೆ ತುಂಬಾನೇ ಇಷ್ಟ ಸರ್. ನಾನು SLC ಪಾಸ್ ಆದಾಗ ಬೆಂಗಳೂರು ಕಾಲೇಜಲ್ಲಿ ಓದ್ಬೇಕು ಅಂತ ತುಂಬಾನೇ ಆಸೆ ಇತ್ತು. ಆದ್ರೆ ಅಪ್ಪಯ್ಯ ಅದಕ್ಕೆ ಒಪ್ಲಿಲ್ಲ. ಬೆಂಗಳೂರಲ್ಲಿರೋ ಹುಡುಗನ್ ಮದ್ವೆ ಮಾಡ್ಕೊಂಡು ಅಲ್ಲೇ ಸುಖವಾಗಿರ್ಬೇಕು ಅಂತ ಅನ್ನಿಸ್ತು. ಆದ್ರೆ ಅಪ್ಪಯ್ಯ ಅದಕ್ಕೂ ಅವಕಾಶ ಮಾಡ್ಕೊಡ್ಲಿಲ್ಲ. ನನ್ನೆಲ್ಲ ಆಸ್ತಿ ನೋಡ್ಕೊಳಕ್ಕೆ ಈ ಹಳ್ಳಿ ಹುಡುಗನ್ನೇ ಮದ್ವೆ ಮಾಡ್ಕೋ ಅಂತ ಈ ದೊಡ್ಡ ಗೌಡನ್ ನಂಗೆ ಮದ್ವೆ ಮಾಡಿದ್ರು. ಹೇಗೋ ಸಹಿಸ್ಕೊಂಡೆ. ಒಂದ್ ಮಗುನೂ ಆಯ್ತು. ಆ ಮಗುನಾದ್ರೂ ಬೆಂಗಳೂರಲ್ಲಿ ಓದಿಸ್ಬೇಕು ಅಂತ ತುಂಬಾನೇ ಆಸೆ ಆಯ್ತು ಸರ್. ನಮ್ಮನೆ ಅಕ್ಕಪಕ್ಕದ ಮನೆ ಹುಡುಗಿರು ಮದ್ವೆ ಆಗಿ ಬೆಂಗಳೂರಿಗೆ ಹೋಗಿದ್ರು. ಅವ್ರು ಅವಾಗವಾಗ ತವ್ರಿಗೆ ಬಣ್ಣ ಬಣ್ಣದ ಬಟ್ಟೆಗಳನ್ನೆಲ್ಲ ಹಾಕೊಂಡು ಬರ್ತಿದ್ರು. ಅದನ್ನೆಲ್ಲ ನೋಡಿ ತುಂಬಾನೇ ಆಸೆ ಆಯ್ತು ಸರ್. ಸರ್ ನನ್ನೆಲ್ಲ ಆಸೆಗಳನ್ನ ಹೇಗೋ ಅದು ಮಿಟ್ಕೊಂಡಿದ್ದೆ. ಆದ್ರೆ ನನ್ ಗೆಳತಿ ಮದ್ವೆ ಆಗಿ ಬೆಂಗಳೂರಿಗೆ ಹೋಗಿದ್ಲು. ಅವಳು ಅವಾಗವಾಗ ಬಂದು ಬೆಂಗಳೂರು ಬಗ್ಗೆ ತುಂಬಾನೇ ಹೇಳ್ತಿದ್ಲು. ಮತ್ತೆ ನನ್ಗೆ ಆಸೆ ಹುಟ್ಟಕ್ ಶುರುವಾಯ್ತು ಸರ್. ನೀವು ಮನ್ಸು ಮಾಡಿದ್ರೆ ನಿಮ್ಮ ಅಪ್ಪನ ಆಸ್ತಿ ಮಾಡಿಬಿಟ್ಟು ಬೆಂಗಳೂರಲ್ಲಿ 2-3 ಮನೆ ತಗೊಳ್ಬೋದು. ಆ ಮನೆಯಿಂದ ಬರೋ ಬಾಡಿಗೆನೇ ಸಾಕು ನಿಮ್ಮ ಜೀವನಕ್ಕೆ. ನನಗೂ ಆಸೆ ಇದೆ ಕಣೆ, ಅದ ನೋಡೋಣ ಇರು. ನೀವೊಂದ್ಸರಿ ಬೆಂಗಳೂರು ಬಾ, ನಿನ್ಗೆ ಗೊತ್ತಾಗುತ್ತೆ. ಬೆಂಗಳೂರು ಒಂಥರ ಸ್ವರ್ಗ ಕಣೆ. ಕೊನೆಗೊಂದಿನ ನಾನು ಮತ್ತೆ ಇವರು ಧೈರ್ಯ ಮಾಡಿ ಅಪ್ಪನ ಹತ್ರ ಹೋಗಿ ಇರೋ ಆಸ್ತಿನೆಲ್ಲ ಮಾರಿ ಬೆಂಗಳೂರಿಗೆ ಹೋಗೋಣ ಅಂತ ಹೇಳ್ದೆ. ಏನ್ ಮಾತು ಅಂತ ಆಡ್ತಿದ್ಯವ? ಹುಟ್ಟಿ ಬೆಳೆದು ಊರು ಬಿಟ್ಟು ಇರೋ ಬರೋ ಆಸ್ತಿ ಎಲ್ಲ ಮಾರಿ ಬೆಂಗಳೂರು ಹೋಗಿ ಸಂಸಾರ ಮಾಡ್ಬೇಕು ಅಂತ ಇದೆಯಾ? ಭಯ ಸತ್ ಮೇಲೆ ಹೆಂಗ್ ಬೇಕಾದ್ರೂ ಮಾಡ್ಕೊಳ್ಳಿ. ಹೇಗಾದ್ರೂ ಮಾಡಿ ಬೆಂಗಳೂರಿಗೆ ಹೋಗ್ಲೇಬೇಕು ಅಂತ ನನ್ನ ಮನ್ಸು ಹಠಕ್ ಬಿದ್ಬಿಡ್ತು ಸರ್. ಅಪ್ಪಯ್ಯನ್ ಗೊತ್ತಿಲ್ದೆ ಅಪ್ಪಯ್ಯನ ಆಸ್ತಿ ಎಲ್ಲ ಮಾರಿದ್ರೆ ಅವ್ರೇನು ಮಾಡಕ್ಕಾಗಲ್ಲ ಅಂತ ಯೋಚನೆ ಮಾಡಿದ್ವಿ. 18 ವರ್ಷ ಆದ್ಮೇಲೆ ಅಪ್ಪಯ್ಯನ ಆಸ್ತಿ ಎಲ್ಲ ನನ್ಗೆ ಬರುತ್ತೆ ಅಂತ ಇವ್ರು ಹೇಳಿದ್ರು. ಅದಕ್ಕೆ ಇವ್ರನ್ನ ತಾಲೂಕ್ ಆಫೀಸ್ಗೂ ಕಳಿಸಿ ವಿಚಾರಣೆ ಮಾಡಿದ್ವಿ ಸರ್. ನೀವಂದ್ರ ಏನಾಯ್ತು? ಏನಾದ್ರು ತಾಲೂಕ್ ಆಫೀಸ್ ಅವರು? ಏನು ಪ್ರಯೋಜನ ಆಗ್ಲಿಲ್ಲ ಕಣೆ. ಅಂದ್ರ ನಿಮ್ಮಪ್ಪ ಏನ್ ಸೈನ್ ಇಲ್ದೆ ನಾವೇನು ಮಾಡಕ್ ಹಾಕಿಲ್ಲ. ಏನಾಯ್ತು ಸರಿಯಾಗಾದ್ರು ಹೇಳ್ರಿ. ನಿಮ್ಮಪ್ಪ ಬದುಕಿರೋವರೆಗೂ ನಾವೇನು ಮಾಡಕ್ ಹಾಕಿಲ್ಲ. ಏನವ ನನ್ನ ಮಗ ಆಗ್ಲೇ ಮನೆ ಕಂಬಿಟ್ಟವನು? ಮಲ್ಗವ್ನೆ. ಅದಿರ್ಲಿ, ಆಸ್ತಿ ಮಾರೋದ್ ಬಗ್ಗೆ ಏನ್ ಯೋಚನೆ ಮಾಡ್ದೆ? ಏನವ ನಾನು ಬಂದಾಗಲ್ಲ ಇದೇ ವಿಚಾರ ಮಾತಾಡಿ ಮಾತಾಡಿ ನಾನ್ ಜೀವನ ತಿಂತ್ಯ ಆಗಲ್ಲ ಅಂತ ಎಷ್ಟು ಸಲ ಹೇಳೋದ್ ನಿಂಗೆ? ಈಗ ಹೇಳಿ ಹೇಳಿನ ನನ್ ಬಾಯಿ ಮುಚ್ಚಿ ನನ್ನ ಆಸೆ ಎಲ್ಲ ನೀರ್ ಪಾಲ್ ಮಾಡ್ದೆ. ಈ ಸತಿ ಮಾತ್ರ ನಾನು ಆಗ ಬಿಡಕ್ಕಿಲ್ಲ. ನೋಡು, ನೀನ್ ಆಸ್ತಿ ಮಾರ್ಲೇಬೇಕು, ನನ್ ಬೆಂಗಳೂರಿಗೆ ಹೋಗ್ಲೇಬೇಕಷ್ಟೇ. ನಾನು ಹೇಳೋದು ನಿನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನಮ್ದು ಪಿತ್ರಾರ್ಜಿತ ಆಸ್ತಿ, ತಲತಲಾಂತರದಿಂದ ಬಂದಿರೋದು. ಹಾಗಂತ ಇಲ್ಲ ನೇಣಾಕೊಂಡ್ ಸಾಯ್ಕಾಯ್ತದ? ನನ್ ಮಗ ಹಳ್ಳಿ ಗುಗ್ಗವಾಗಿ ಬೆಳಿಬೇಕಾ? ಅದೆಲ್ಲ ಹಾಕಿಲ್ಲ. ನನ್ ಮಗ ನನ್ ಬೆಂಗಳೂರಲ್ಲಿ ಬೆಳೆಸ್ಲೇಬೇಕು, ನನ್ ಬೆಂಗಳೂರಲ್ಲಿ ಜೀವನ ಮಾಡ್ಲೇಬೇಕು. ಅದಕ್ಕೆ ನೀನ್ ಆಸ್ತಿ ಮಾಡ್ಲೇಬೇಕಾದ್ರೆ. ನೋಡ್ಕಮಲ, ಇದೇ ಕೊನೆ ಮಾತು. ನನ್ನ ಜೀವ ಇರೋ ಗಂಟ ನನ್ನ ಆಸ್ತಿನಲ್ಲಿ 1 ಇಂಚು ಜಾಗ ಮಾರೋದು ನಾನು ಬಿಡೋದಿಲ್ಲ. ತಿಳ್ಕೊ. ಬದುಕಿರೋ ತನಕ ನಂಗೇನು ಮಾಡಕ್ ಆಗಲ್ಲ ಅಲ್ವಾ? ಸಾಯಿ.
ಆಗಿದ್ದು. ನಮ್ಮ ಮಾವಯ್ಯ ಸತ್ತೋಗ್ಬಿಟ್ರು. ಆಮೇಲೆ ನಾನು ಇವಳು ಬಾಡಿನ ತಗೊಂಡೋಗಿ ಊರ್ ಮುಂದೆ ಬಿಸಾಕಿದ್ವಿ. ಏನು ಗೊತ್ತಿಲ್ಲದೆ ಇರೋ ಥರ ಮನೆಗೆ ಬಂದು ಮಲ್ಕೊಂಡಿವಿ ಸರ್. ನಿಮ್ಮಂತ ಮಗಳು ಅಳಿಯನ್ನು ಪಡೆಯೋದಕ್ಕೆ ಪುಣ್ಯ ಮಾಡಿರ್ಬೇಕು. ಏನಮ್ಮ ತಾಯಿ ಹೆಚ್ಚು ತಂದೆನೇ ಕೊಂದಾಗ್ತೀಯಲ್ಲಮ್ಮ. ಎಂತ ಮಗಳಮ್ಮ ನೀನು? ನಿನ್ನಂತ ಮಗಳನ್ನು ಪಡೆಯೋದಕ್ಕೆ ನಿನ್ನ ತಂದೆ 15 ವರ್ಷ ತಪಸ್ಸು ಮಾಡಪಡ್ದ. ಅಂತ ತಂದೆನೇ ಸಾಯಿಸ್ಬಿಟ್ಟಿಯಲ್ಲ. ನಿನ್ನ ಹೆಣ್ಣು ಜನ್ಮಕ್ಕೆ ನಾಚಿಕೆ ಆಗಲ್ಲ? ನಿಮ್ಮಂಥವ್ರನ್ನೆಲ್ಲ ಕಂಬ ಕಟ್ಟಿ ಕಲ್ಲಲ್ಲಿ ಹೊಡೆದು ಸಾಯಿಸ್ಬೇಕು. ಏನ್ ಮಾಡ್ತೀರಾ? ಕಾನೂನು ಪ್ರಕಾರ ಎಷ್ಟು ಶಿಕ್ಷೆ ಕೊಡಬೇಕೋ ಅಷ್ಟೇ ಶಿಕ್ಷೆ ಕೊಡೋಕೆ ಸಾಧ್ಯ. ಆದ್ರಿಂದ ನೀವಿಬ್ರು ತಪ್ಪಿಸ್ಕೊಳಕ್ಕಾಗಲ್ಲ. ಕಳ್ಕೊಂಡೋಗ್ರಿ. ನಡಿ ದೇವ್ರಂತ ಮಾವನ್ ಕೊಲ್ತೀನಿ ಅಂದ್ರೆ ನೀನು ಒಪ್ಕೊಂಡಿದ್ಯಲ್ಲ ಬೇಕು ಕುಂತರ. ನಡಿ ಅನ್ಭವ್ಯ ತಿಳ್ಕೊಂಬನ್ರಿ. ಬಯಸಿ ಪಡೆದ ಮಗಳು ಬೆಂಗಳೂರು ಅನ್ನೋ ಮಾಯಾನಗರಿಯ ಮೋಹದ ಸಲುವಾಗಿ ಸ್ವಂತ ತಂದೆನೇ ಕೊಂದುಬಿಟ್ಲು. ಪಟ್ಟಣ ಜೀವನದ ಮೋಜಿಗಾಗಿ ತಂದೆಯ ಪ್ರಾಣನೂ ಲೆಕ್ಕಿಸಲಿಲ್ಲ ಕಮಲಾ. ನಗರದ ಕಡೆ ಈ ಮಟ್ಟಿಗಿನ ಮೋಹ ನಮ್ಮ ಹಳ್ಳಿ ಜನರಿಗೆ ಬಂದು ಈಗಾಗಲೇ ಎಷ್ಟೋ ಹಳ್ಳಿಗಳು ವೃದ್ಧಾಶ್ರಮಗಳಾಗ್ತಿವೆ. ಸಮಾಜದ ಪಿರಮಿಡ್ಗೆ ಹಳ್ಳಿಗಳೇ ಬುಡ, ಹಳ್ಳಿಗಳೇ ಆಧಾರ. ಆದ್ರೆ ಹಳ್ಳಿ ಜನರ ಹರಿವು ನಗರದ ಕಡೆ ಆಗ್ತಾ ಬುಡ ಶಕ್ತಿಹೀನ ಆಗ್ತಿದೆ. ತಂದೆನ ಕೊಂದಾದ್ರೂ ಸರಿ ತಾನು ಬೆಂಗಳೂರಿಗೆ ಹೋಗಬೇಕು ಅನ್ನೋ ಮನಸ್ಥಿತಿ ರೂಪಿಸಿದ ಎಲ್ಲ ಶಕ್ತಿಗಳಿಗೂ ಧಿಕ್ಕಾರ ಇರಲಿ. ಜೀವನ ಎಲ್ಲಮ್ಮ ಕರ್ಕೊಂಬರ್ಲಿಲ್ವಾ? ಅವನು ನೋಡಾಗ್ಲೇ 1 ತಿಂಗಳಾಯ್ತಮ್ಮ. ಅವನು ನೋಡ್ಬೇಕು ಅಂತ ತುಂಬಾನೇ ಅನ್ನಿಸ್ತಿದೆ. ನೋಡ್ದ ಮಗ, ನಿನ್ ಮಗಿ ಅಂದ್ರೆ ನಿಂಗೆ ಏಟೊಂದು ಅಮ್ಲ ಅಲ್ವಾ? ಇದೇ ಅಮ್ಲನೇ ಅಲ್ವಾ ನಿನ್ನಪ್ಪ ಹೆಂಗೂ ಇದ್ದಿತ್ತು. ಮದ್ವೆ ಆಗಿ 15 ವರ್ಷ ಆದ್ಮೇಲೆ ನೀನ್ ಹುಟ್ಟದೆ. ನಿನ್ ಮ್ಯಾಲ್ ಪ್ರಾಣನೇ ಮಡಿಕೊಂಡಿದ್ರು. ನೀನ್ ನಡೆದ್ರೆ ಎಲ್ಲಿ ನಿನ್ ಕಾಲ್ಗೆ ಕಲ್ಲು ಮುಳ್ಳು ಚುಚ್ಚುತ್ತು ಅಂತ ನಿನ್ನ ಹೆಗಲ್ ಮೇಲೆ ಹೊತ್ಕೊಂಡೇ ತಿರ್ಗಾಡ್ತಿದ್ರು. ನಮ್ಮನೆ ಬೆಳಗೋ ದೀಪ ಆಗ್ತೀಯ ಅನ್ಕೊಂಡೆ. ಅವ್ರ ಜೀವನೇ ತೆಗಿಯೋ ಮಾರಿ ಆಯ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ನಿಮ್ಮಪ್ಪಯ್ಯ ಮಗಳು ಅಂತಾನೆ ಉಸಿರಾಡ್ತಿದ್ರು. ಅವ್ರ ಉಸಿರನ್ನೇ ನಿಲ್ಸ್ಬಿಟ್ಟಿಯಲ್ಲ. ನಿನ್ನಂತ ಮಕ್ಕಳು ಇರ್ತಾರ ಈ ಪ್ರಪಂಚದಾಗೆ? ಈ ಹೊಟ್ಟೆನಾಗೆ ನೀನ್ ಹುಟ್ಟೋ ಬದಲು ನಾ ಪಂಜೆ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಅಮ್ಮ ಹಳ್ಳಿ ಜೀವನ ಹೀನವಾದ್ದು, ಪಟ್ಟಣದ ಜೀವನ ಗೌರವಿತವಾದ್ದು ಅನ್ನೋ ಕೆಟ್ಟ ಭಾವನೆ ಇನ್ಮೇಲಾದ್ರೂ ತೊಲಗಲಿ. ಹಳ್ಳಿಗಳೇ ಈ ದೇಶದ ಶಕ್ತಿ ಅನ್ನೋದು ಪಟ್ಟಣದ ಕಡೆ ಮುಖ ಮಾಡಿ ನಿಂತಿರೋ ಹಳ್ಳಿ ಜನರಿಗೆ ಅರ್ಥ ಆಗಲಿ. ಇನ್ಮೇಲಾದ್ರೂ ನಮ್ಮ ಸಮಾಜದಲ್ಲಿ ಇಂಥ ಒಂದು ದುರಂತ ಸಂಭವಿಸದೇ ಇರಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕತೆ ಹೇಳ್ತೀವಿ, ನೀವೆಚ್ಚರವಾಗಿರಿ.